ಎಲ್ಲ ಧ್ಯಾನ ಬಂಧುಗಳಿಗೆ ಆತ್ಮ ಬಂಧುಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಇಂದಿನ ಧ್ಯಾನ ಸ್ವಾಧ್ಯಾಯ ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ತುಂಬು ಹೃದಯದ ಸ್ವಾಗತ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ್ ಬಾಬಾ ಅವರನ್ನ ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟ್ವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವಂದ್ರ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತಾ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತಾ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಗಳಿಗೆ, ಪಿರಮಿಡ್ ಮಾಸ್ಟರ್ಸ್ ಗಳಿಗೆ ವಂದಿಸುತ್ತಾ, ಸೀತಾಮಾತೆ, ಯಶೋಧರಾ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತಾ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತಾ ನಾವಿಂದಿನ ಸ್ವಾಧ್ಯಾಯವನ್ನ ಆರಂಭಿಸೋಣ. ಮಾಸ್ಟರ್ಸ್, ಆತ್ಮಾಯಣದ ಸ್ವಾಧ್ಯಾಯದ 6ನೇ ಅಧ್ಯಾಯದಲ್ಲಿ ನಾವೀಗ ಇದ್ದೇವೆ. ನಿನ್ನಿನ ಒಂದು ತರಗತಿಯಲ್ಲಿ ಈ ಭಾರತೀಯ ಗುರುವಿನಿಂದ ಇನ್ನೊಂದು ಸಲ ಸೂಕ್ಷ್ಮ ಯಾತ್ರೆಗೆ ಹೋಗ್ತಕ್ಕಂಥ ಒಂದು ಸಂಭವನೀಯತೆಯನ್ನ ಅರಿತುಕೊಂಡು ನಮ್ಮ ಲೇಖಕರು ತುಂಬಾ ಉತ್ತೇಜಿತರಾಗ್ತಾರೆ. ಅದಕ್ಕೆ ಏಕಾಗ್ರತೆಯನ್ನು ಇನ್ನೂ ಹೆಚ್ಚು ಬೆಳೆಸ್ಕೊಳ್ಬೇಕು ಅಂತಕ್ಕಂಥ ಒಂದು ಭಾವನೆಯನ್ನ ಅವರು ಬೆಳೆಸ್ಕೊಳ್ತಾರೆ. ಮತ್ತು ಈ ಸೂಕ್ಷ್ಮ ಲೋಕವನ್ನ ಕುರಿತಂತೆ ಇನ್ನೂ ಅನೇಕ ವಿಷಯಗಳನ್ನ ಅವರಿಗೆ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ಈ ಸೂಕ್ಷ್ಮ ಲೋಕದಲ್ಲಿ 3 ವಲಯಗಳಿರ್ತಾವ. ವಲಯ, ಹಂತ ಮತ್ತು ಮಂಡಲಗಳಲ್ಲಿ ಇದು ವಿಭಜಿತವಾಗಿದೆ ಅಂತ ಹೇಳ್ತಾರೆ. ಸೂಕ್ಷ್ಮ ವಲಯ 3 ಹಂತಗಳಲ್ಲಿ ವಿಭಜಿತವಾಗಿದೆ: ವಲಯ, ಹಂತ ಮತ್ತು ಮಂಡಲಗಳು. ವಲಯದ ಹಂತ ಅಂತಂದ್ರೆ ಅಲ್ಲಿ ಹೆಚ್ಚು ಭೌತಿಕವಾಗ್ತಕ್ಕಂಥ, ಹೆಚ್ಚು ಜನದಟ್ಟಣೆ ಇರ್ತಕ್ಕಂಥ ಒಂದು ವಲಯ ಅಲ್ಲಿ ಇರ್ತದ. ಅದೇ ತಾನೇ ದೇಹವನ್ನ ತ್ಯಾಗ ಮಾಡಿ ಈ ಪ್ರಾಯಶ್ಚಿತ್ತ ಲೋಕದಲ್ಲಿ ತಮ್ಮ ಪ್ರಯಾಣವನ್ನ ಮುಗಿಸಿ ಮೊದಲ ಹಂತದಲ್ಲಿ ಇರ್ತಕ್ಕಂಥ ಅಲ್ಲಿ ಎಂಥ ಜನರು ಇರ್ತಾರೆ ಅಂತಂದ್ರೆ ಹೆಚ್ಚು ಭೌತಿಕ ಆಸಕ್ತಿ ಇರ್ತಕ್ಕಂಥ ಜನರು, ಭೌತಿಕ ಪಾರಿವಾರಿಕ ಬದುಕನ್ನ ಬದುಕಬೇಕು ಅಂತಕ್ಕಂಥ ಜನರು ಅಲ್ಲಿ ಇರ್ತಾರೆ. ಅಲ್ಲಿ ಜನದಟ್ಟಣೆ ಹೆಚ್ಚಿರ್ತದ ಅಂತ ಹೇಳ್ತಾರೆ. ಇನ್ನು 2ನೆಯ ವಲಯದಲ್ಲಿ ಅದಕ್ಕಿಂತ ಹೆಚ್ಚು ಆತ್ಮದ ವಿಕಾಸವಾಗಿರ್ತಕ್ಕಂಥ ಜನರು ಇರ್ತಾರೆ. ಅಲ್ಲಿ ಕೆಳಗಿನಕ್ಕಿಂತನೂ ಜನದಟ್ಟಣೆ ಕಡಿಮೆ ಇರ್ತದ ಅಂತ ಹೇಳ್ತಾರೆ. ಇನ್ನು 3ನೆಯ ಒಂದು ವಲಯದಲ್ಲಿ ಅದಕ್ಕಿಂತ ಕಡಿಮೆ ಜನದಟ್ಟಣೆ ಇರ್ತದ. ಅಲ್ಲಿ ಇನ್ನೂ ಹೆಚ್ಚು ಆತ್ಮ ವಿಕಾಸವಾಗಿರ್ತಕ್ಕಂಥ ಜನರು, ಇನ್ನೂ ಹೆಚ್ಚಿನ ಆಸಕ್ತಿಗಳನ್ನ, ಅಭಿರುಚಿಗಳನ್ನ, ಸಂಗೀತ, ಕಲೆ ಮುಂತಾದ ಏನನ್ನಾದ್ರೂ ವಿಶೇಷ ಅಭಿರುಚಿಗಳನ್ನ ಹೊಂದಿರತಕ್ಕಂಥ ಜನರು ಆ 3ನೆಯ ವಲಯದಲ್ಲಿ ಇರ್ತಾರೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಈ ಸೂಕ್ಷ್ಮ ಲೋಕದಲ್ಲಿ ಪ್ರತಿಯೊಂದು ತನ್ನ ಮೊದಲನೆಯದಕ್ಕಿಂತ ಕಡಿಮೆ ಭೌತಿಕವಾಗುತ್ತಾ ಹೋದಂತಹ ಚೇತನದ 7 ವಲಯಗಳಿವೆ ಅಂತ ಹೇಳ್ತಾರೆ. ಇದೇ ರೀತಿ ಪ್ರತಿಯೊಂದು ಸೂಕ್ಷ್ಮ ಆಗ್ತಾ ಭೌತಿಕ ಮೊದಲನೇದಕ್ಕಿಂತ ಭೌತಿಕ ಜನರ ಒಂದು ಪ್ರಮಾಣ ಕಡಿಮೆ ಆಗ್ತಾ 7 ಹಂತಗಳಲ್ಲಿ ಇವು ಇರ್ತಾವೆ. ಆ 7 ಹಂತಗಳಲ್ಲಿ ಆತ್ಮವು ಎಷ್ಟು ದಿವಸ ಬೇಕೋ ಅಷ್ಟು ದಿವಸ ಇರಬಹುದು. ಯಾವ ನಿರ್ಬಂಧನೆಗಳು ಇಲ್ಲ. ಅವರಿಗೆ ಒಂದೊಂದು ಹಂತ ತಲುಪಿಯಾದ ನಂತರ ಅಲ್ಲಿ ಜೀವನ ಸಾಕಾಯ್ತು, ಅಲ್ಲಿ ಕಲಿಯಬೇಕಾಗಿರ್ತಕ್ಕಂಥದ್ದನ್ನ ಕಲಿತು ಅವರು ಮುಂದಿನ ಒಂದು ಪಯಣವನ್ನ ಮಾಡ್ತಾರೆ ಅಂತ ಹೇಳ್ತಾರೆ. ಈ ಭೌತಿಕ ಜಗತ್ತಿನಲ್ಲಿ ಮನುಷ್ಯ ಎಲ್ಲಿ ಇರಬಯಸ್ತಾನೋ ಅನ್ನೋದಕ್ಕೆ ಹೆಚ್ಚಿನ ಆಯ್ಕೆಗಳಿಲ್ಲ. ಆದ್ರೆ ಅಲ್ಲಿ ಆಯ್ಕೆಗಳು ಬಹಳಷ್ಟಿವೆ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಭೂಮಿಯ ಮೇಲೆ ಭೌತಿಕ ಜಗತ್ತಿನಲ್ಲಿ ನಾವು ಎಲ್ಲಿ ಜೀವಿಸ್ಬೇಕು ಅನ್ನೋದನ್ನ ಹೇಗೆ ನಾವು ನಿರ್ಧಾರ ಮಾಡ್ತೀವಿ ಅಂತಂದ್ರೆ, ಅಲ್ಲಿ ವಾತಾವರಣ ಸರಿಯಾಗಿರ್ಬೇಕು. ಒಂದು ನಮಗೆ ಏನಾದ್ರು ಈಗ ಜಾಬ್ ಇತ್ತು, ನೌಕರಿ ಇತ್ತು ಅಂತಂದ್ರೆ ಹಣ ಎಲ್ಲಿ ಸಿಗ್ತದೋ, ನಮ್ಗೆ ಬದುಕಲಿಕ್ಕೆ ಎಲ್ಲಿ ಅನುಕೂಲದನೋ ಅಲ್ಲಿ ಇರ್ತೀವಿ. ಕೆಲವೊಂದು ಸಾರಿ ಅನಿವಾರ್ಯವಾಗಿ ಸರಿಯಾದ ವಾತಾವರಣ ಇಲ್ಲದೆ ಇರ್ತಕ್ಕಂತಹ ಪ್ರದೇಶಗಳಲ್ಲಿನೂ ನಮ್ಗೆ ಇರಬೇಕಾಗ್ತದ. ಅನೇಕ ಸಮಸ್ಯೆಗಳನ್ನ ನಾವು ಎದುರಿಸ್ಬೇಕಾಗ್ತದೆ. ಆದ್ರೆ ಸೂಕ್ಷ್ಮ ಲೋಕದಲ್ಲಿ ಹಾಗಿಲ್ಲ. ಅಲ್ಲಿ ಎಲ್ಲೇ ಇರ್ಲಿ ಎಲ್ಲ ವಲಯಗಳು ಅಷ್ಟೇ ಏಕ ಸ್ತರದಲ್ಲಿ ಅವು ನಿರ್ಮಾಣವಾಗಿರ್ತಕ್ಕಂಥವು ಇರ್ತಾವು. ಅಲ್ಲಿ ಯಾವ ಸಮಸ್ಯೆನೂ ಇಲ್ಲ. ಅಲ್ಲಿ ನೀರಿನ ಸಮಸ್ಯೆ ಇಲ್ಲ, ಅಲ್ಲಿ ಕ್ಲೈಮೇಟ್ ಸಮಸ್ಯೆ ಇಲ್ಲ. ಉತ್ತರ ದಕ್ಷಿಣ ಭಾಗಗಳಲ್ಲಿ ಉತ್ತರದಲ್ಲಿ ಹೆಚ್ಚು ಚಳಿ ಇರ್ತದ, ದಕ್ಷಿಣದಲ್ಲಿ ಹೆಚ್ಚು ಬಿಸಿಲು ಇರ್ತದ. ಆದ್ರೆ ಅಲ್ಲಿ ಆ ರೀತಿಯ ತೊಂದರೆಗಳು ಕೂಡ ಕಾಣಿಸೋದಿಲ್ಲ. ಹೀಗೆ ತಮ್ಗೆ ಎಲ್ಲಿ ಬೇಕೋ ಅಲ್ಲಿ ಅವರು ಆರಾಮಾಗಿ ಇರಬಹುದು ಅಂತಕ್ಕಂಥ ಸಂಗತಿಗಳನ್ನ ಹೇಳ್ತಾ ಇದ್ದಾರೆ. ಇನ್ನು ಮುಂದುವರಿಯುತ್ತಾ ಈ ಭಾಗದಲ್ಲಿ ಬಹಳಷ್ಟು ಸ್ಥಳಗಳಲ್ಲಿರುವ ಸ್ಕೂಲ್ಗಳಲ್ಲಿ ಈ ಎಲ್ಲ ಸತ್ಯಗಳನ್ನು
ತಿಳಿಸಿ ಹೇಳಲಾಗುತ್ತೆ. ಎಲ್ಲ ಸೌಲಭ್ಯಗಳು, ಈ ಎಲ್ಲ ಸತ್ಯಗಳು ಇವೆ ಅಂತಕ್ಕಂಥದ್ದನ್ನ ಪ್ರತಿಯೊಬ್ಬ ಆತ್ಮಕ್ಕೂ, ಪ್ರತಿಯೊಂದು ಆತ್ಮಕ್ಕೂ ತಿಳಿಸಿ ಹೇಳ್ತಾ ಇರ್ತಾರೆ. ಇವುಗಳ ಮೂಲಕನೇ ಉಪಯುಕ್ತ ಸಮಯದಲ್ಲಿ ಜೀವನದ ಸತ್ಯಗಳನ್ನ ಕುರಿತು ತಿಳಿದುಕೊಳ್ಳಿಕ್ಕೆ ಸಾಧ್ಯ ಆಗ್ತದ. ಆಗಲೇ ಅವನ ಮನದಲ್ಲಿ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹೋಗುವ ಬಯಕೆ ಉತ್ಪನ್ನ ಆಗ್ತದ. ಇವೆಲ್ಲದರ ಬಗ್ಗೆ ತಿಳುವಳಿಕೆಯನ್ನ ಕೊಟ್ಟಾಗ ಉಪಯುಕ್ತ ಸಮಯದಲ್ಲಿ ಜೀವನದ ಸತ್ಯಗಳನ್ನ ಅವರು ತಿಳಿದುಕೊಳ್ತಾರೆ. ಹಾಗೆ ಅವರ ಮನಸ್ಸಿನಲ್ಲಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳ, ಒಂದು ವಲಯದಿಂದ ಮತ್ತೊಂದು ವಲಯ, ಹೆಚ್ಚು ಆತ್ಮದ ಪ್ರಗತಿ ಸಾಧಿಸಿದ ಹಾಗೆ ಉನ್ನತ ವಲಯಗಳಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದ. ಇಲ್ಲಿ ಅವನಿಗೆ ಒಂದು ಹಂತದಿಂದ ಇನ್ನೊಂದು ಹಂತದವರೆಗೆ, ಇನ್ನೊಂದಕ್ಕೆ ಸ್ವಯಂ ಅನ್ನು ಸ್ಥಾನಾಂತರಗೊಳಿಸಿಕೊಳ್ಳುವ ಉಪಾಯವನ್ನ ಹೇಳಿಕೊಡಲಾಗತ್ತೆ. ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಹೋಗ್ಲಿಕ್ಕೆ, ಸ್ಥಾನಾಂತರ ಮಾಡ್ಲಿಕ್ಕೆ ಅವನಿಗೆ ಅಲ್ಲಿ ಉಪಾಯವನ್ನ ಯಾವ ರೀತಿ ಮಾಡಬಹುದು ಅಂತಕ್ಕಂಥದನ್ನ ತಿಳಿಸಿಕೊಡ್ತಾರೆ. ತನ್ನ ಇಚ್ಛಾಶಕ್ತಿಯನ್ನು ಒಂದು ವಿಶಿಷ್ಟ ರೀತಿಯಿಂದ ಪ್ರಯೋಗಿಸಿ ಸ್ಥಾನ ಪರಿವರ್ತನೆ ಮಾಡಲಾಗುತ್ತದೆ. ಈ ಸ್ಥಾನ ಪರಿವರ್ತನೆ ಹೇಗಾಗ್ತದೆ ಅಂತಂದ್ರೆ, ತನ್ನ ಇಚ್ಛಾಶಕ್ತಿಯನ್ನ ಒಂದು ವಿಶಿಷ್ಟ ರೀತಿಯಿಂದ ಪ್ರಯೋಗಿಸಿ, ತನ್ನ ಈ ಇಚ್ಛಾಶಕ್ತಿಯನ್ನ ವಿಶಿಷ್ಟ ರೀತಿಯಿಂದ ಪ್ರಯೋಗಿಸಿದನ್ನ ಹೇಗೆ ಉಪಯೋಗ ಮಾಡ್ಬೇಕು ಅಂತಕ್ಕಂಥ ಒಂದು ತರಬೇತಿಯನ್ನಲ್ಲಿ ಕೊಡ್ತಾರೆ. ಅದರ ಸಹಾಯದಿಂದ ಅವರು ಈ ರೀತಿಯ ಸ್ಥಾನ ಪಲ್ಲಟವನ್ನ ಮಾಡ್ತಾರೆ. ಪ್ರತಿಯೊಂದು ವಲಯಗಳು ಬೇರೆ ಬೇರೆ ತತ್ವಗಳಿಂದ ನಿರ್ಮಾಣಗೊಂಡಿವೆ. ಪ್ರತಿಯೊಂದು ವಲಯಗಳಲ್ಲಿನೂ ಬೇರೆ ಬೇರೆ ತತ್ವಗಳು, ಆ ತತ್ವಗಳಿಂದ ಅವು ನಿರ್ಮಾಣಗೊಂಡಿವೆ. ಆದ್ರೂ ನಮ್ಮ ಸೂಕ್ಷ್ಮ ಶರೀರವು ಎಂಥ ತತ್ವದಿಂದ ನಿರ್ಮಾಣಗೊಂಡಿದೆ ಅಂದ್ರೆ, ಅದು ಎಲ್ಲ ವಲಯಗಳಲ್ಲಿ ಹೊಂದಿಕೊಳ್ಳುತ್ತದೆ. ಅಲ್ಲಿ ಎಲ್ಲ ವಲಯಗಳು ಬೇರೆ ಬೇರೆ ತತ್ವದಿಂದ ನಿರ್ಮಾಣವಾಗಿದ್ದರೂ ಕೂಡ ನಮ್ಮ ಸೂಕ್ಷ್ಮ ಶರೀರ ಹೇಗೆ ನಿರ್ಮಿಸಲ್ಪಟ್ಟಿರ್ತದ ಅಂತಂದ್ರೆ, ಅದು ಎಲ್ಲ ಸಂದರ್ಭಗಳಲ್ಲಿ, ಎಲ್ಲ ವಲಯಗಳಲ್ಲಿ ನಾವು ಹೊಂದ್ಕೊಳ್ತಕ್ಕಂಥ ಒಂದು ಸ್ವಭಾವವನ್ನ, ಒಂದು ಪ್ರಕೃತಿಯನ್ನ ಅದು ಹೊಂದಿರ್ತದ. ನಾವು ಕೇವಲ ನಮ್ಮ ಶರೀರದ ಅಣುಗಳನ್ನು ಆ ಭಾಗಕ್ಕೆ ಅನುಗುಣವಾಗಿ ಸಕ್ರಿಯಗೊಳಿಸಬೇಕಾಗತ್ತೆ. ಏನ್ ಮಾಡ್ಬೇಕಾಗ್ತದಂದ್ರೆ, ಆಯಾ ಭಾಗಗಳಲ್ಲಿ ಹೋದಾಗ, ಆಯಾ ವಲಯಗಳಲ್ಲಿ ಹೋದಾಗ ನಮ್ಮ ಶರೀರದ ಒಂದು ಆಯಾ ಭಾಗಕ್ಕೆ ಅನುಗುಣವಾಗಿ ಅವುಗಳನ್ನ, ಶರೀರದ ಅಣುಗಳನ್ನ ಸಕ್ರಿಯಗೊಳಿಸ್ಬೇಕಾಗ್ತದೆ. ಅಣುಗಳು ಈಗಾಗ್ಲೇ ಇರ್ತಾವೆ, ಅವುಗಳನ್ನ ನಾವು ಕ್ರಿಯೆಗೊಳಿಸ್ಬೇಕಾಗ್ತದೆ. ಅವುಗಳನ್ನ ಏನಂತೀರಿ, ಅವುಗಳಿಗೆ ಕೆಲಸ ಮಾಡುವ ಹಾಗೆ ಅವುಗಳನ್ನ ಪ್ರಚೋದಿಸ್ಬೇಕಾಗ್ತದ. ಅಷ್ಟು ಮಾತ್ರದಿಂದಲೇ ನಾವು ಆ ವಲಯದಲ್ಲಿ ಕಾರ್ಯನಿರ್ವಹಿಸ್ಲಿಕ್ಕೆ ಯೋಗ್ಯರಾಗುತ್ತೇವೆ. ಈ ಸಂದರ್ಭದಲ್ಲಿ ಸೂಕ್ಷ್ಮ ಶರೀರಧಾರಿಗೆ ಒಂದು ವಿಶೇಷ ಮಾತನ್ನ ಕಲಿಸಿಕೊಡಲಾಗತ್ತೆ. ಈ ಸಂದರ್ಭದಲ್ಲಿ ಅಂದ್ರೆ, ಒಂದು ಹಂತದಿಂದ ಮತ್ತೊಂದು ಹಂತಕ್ಕೆ, ಒಂದು ವಲಯದಿಂದ ಮತ್ತೊಂದು ವಲಯಕ್ಕೆ ಹೋಗ್ಬೇಕಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ತಮ್ಮ ಶರೀರದಲ್ಲಿರ್ತಕ್ಕಂತಹ ಅಣುಗಳನ್ನ ಅಲ್ಲಿ ಸಕ್ರಿಯಗೊಳಿಸ್ಕೊಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಈ ಸೂಕ್ಷ್ಮ ಶರೀರಧಾರಿಗಳಿಗೆ ಒಂದು ವಿಶೇಷ ಮಾತನ್ನ ಕಲಿಸಿಕೊಡ್ತಾರೆ. ಅದು ಏನು ಅಂತಂದ್ರೆ, ನಾವು ಬೇರೊಂದು ಭಾಗದಲ್ಲಿ ಹೋದ ಮೇಲೆ ಹಿಂದಿನ ಭಾಗದೊಂದಿಗೆ ಸಂಪರ್ಕ ಅಥವಾ ಸಂವಾದ ಮಾಡಲಾರೆವು. ಈಗ ಮೊದಲನೇ ಹಂತವನ್ನ ಬಿಟ್ಟು ಎರಡನೇ ಹಂತಕ್ಕೆ ಹೋದಾಗ ಮೊದಲನೇ ಹಂತವನ್ನ ಸಂಪರ್ಕ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ನಾವು ಮೇಲೆ ಹೋದ ಹಾಗೆ ಹಿಂದಿನ ಹಂತಗಳನ್ನಾಗ್ಲಿ ಅಥವಾ ಮುಂದಿನ ಹಂತಗಳನ್ನಾಗ್ಲಿ ನಾವು ಸಂಪರ್ಕ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಭಾಗದಲ್ಲಿ ತಲುಪಿದ ಮೇಲೆ ಅದರ ಹಿಂದಿನ ಅಥವಾ ಮುಂದಿನ ಭಾಗದೊಂದಿಗೆ ಸಂಪರ್ಕವಿಟ್ಟುಕೊಳ್ಳಲು ಸಾಧ್ಯವಿಲ್ಲ. ಯಾವುದೋ ಕಾರಣದಿಂದ ಹಾಗೆ ಮಾಡುವ ಅವಶ್ಯಕತೆ ಇದ್ದಾಗ ಅವನಿಗೆ ಇಚ್ಛಾಶಕ್ತಿಯನ್ನು ಪ್ರಯೋಗಿಸಿ ಬೇರೆ ಭಾಗದಲ್ಲಿ ಬರಬೇಕಾಗುವುದು. ಯಾವುದೋ ಕಾರಣದಿಂದ ಹಾಗೆ ಮಾಡಬೇಕಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಬೇರೆ ಭಾಗದಲ್ಲಿ ಬಂದು ತನ್ನ ಇಚ್ಛಾಶಕ್ತಿಯನ್ನ ಪ್ರಯೋಗ ಮಾಡಿ ಕೆಲವೊಂದು ಸಾರಿ ಆ ರೀತಿ ಮಾಡಬೇಕಾಗ್ತದ. ತನ್ನ ಇಚ್ಛಾಶಕ್ತಿಯಿಂದ ಅವನು ಪುನಃ ಆ ಭಾಗಕ್ಕೆ ಬೇಕಾದ ಅಣುಗಳನ್ನ ಸಕ್ರಿಯಗೊಳಿಸ್ಬೇಕಾಗ್ತದ. ಇಲ್ಲಿ ಯಾವ ಭಾಗದಲ್ಲಿ ಅವನು ಇರ್ಬೇಕಂತಾನೋ ಆ ಭಾಗದ ಅಣುಗಳನ್ನೇ ಅವನು ಸಕ್ರಿಯಗೊಳಿಸ್ಬೇಕಾಗ್ತದ. ಪ್ರತಿಯೊಂದು ಭಾಗದಲ್ಲಿ ಜೀವನದ ರೂಪವು ಭಿನ್ನವಾಗಿದೆ ಹಾಗೂ ಅಲ್ಲಿ ಪೂರ್ಣಗೊಳಿಸಬೇಕಾದ ಗುರಿಗಳು ಬೇರೆ ಬೇರೆ ಆಗಿವೆ. ಪ್ರತಿಯೊಂದು ವಲಯದಲ್ಲಿಯೂ ಜೀವನದ ರೂಪವು ಬೇರೆ ಬೇರೆ ಆಗ್ಯದ. ಅಲ್ಲಿ ಪೂರ್ಣಗೊಳಿಸಬೇಕಾದ ಗುರಿಗಳು ಕೂಡ, ಅಲ್ಲಿ ಸಾಧಿಸಬೇಕಾಗಿರ್ತಕ್ಕಂಥ ಗುರಿಗಳು ಕೂಡ ಬೇರೆ ಬೇರೆಯಾಗಿವೆ. ಇದು ಭಾರತ ಮತ್ತು ಇಂಗ್ಲೆಂಡ್ದಲ್ಲಿರುವವರ ಜೀವನಗಳು ಸರ್ವದಾ ಭಿನ್ನವಾಗಿರುವಂತೆ ಇದೆ. ಇದೇ ರೀತಿಯಾಗಿ ಸೂಕ್ಷ್ಮ ಲೋಕದ ಎಲ್ಲ ವಲಯಗಳು ಅದರದೇ ಭಾಗವಾಗಿದ್ದರೂ ಕೂಡ ಅವು ಬೇರೆ ಬೇರೆ ಉದ್ದೇಶಗಳಿಗಾಗಿ ಬೇರೆ ಬೇರೆ ಕಾರ್ಯಗಳನ್ನು ನಿರ್ವಹಿಸುತ್ತವೆ. ಯಾವ ರೀತಿ ಭಾರತದ ಜೀವನ ಶೈಲಿ, ಭಾರತೀಯರ ಜೀವನ ಶೈಲಿ ಮತ್ತು ಬ್ರಿಟಿಷರ ಒಂದು ಜೀವನ ಶೈಲಿ ಯಾವ ರೀತಿ ಭಿನ್ನವಾಗಿದೆಯಲ್ಲ, ಅದೇ ರೀತಿ ಇಲ್ಲಿ ಪ್ರತಿಯೊಂದು ಲೋಕದಲ್ಲಿಯೂ ಜೀವನ ಶೈಲಿ ಭಿನ್ನವಾಗಿ ಇರ್ತದ. ಎಲ್ಲಾ ವಲಯಗಳು ಅದರದೇ ಭಾಗವಾಗಿದ್ದರೂ ಕೂಡ ಅವು ಬೇರೆ ಬೇರೆ ಉದ್ದೇಶಗಳಿಗಾಗಿ ಬೇರೆ ಬೇರೆ ಕಾರ್ಯಗಳನ್ನ ನಿರ್ವಹಿಸ್ತಾವೆ ಅಂತಕ್ಕಂಥ ಮಾತನ್ನಿಲ್ಲಿ ತಿಳಿಸ್ಕೊಡ್ತಾರೆ.
ಸೂಕ್ಷ್ಮ ಲೋಕದ ಅತ್ಯಧಿಕ ಸಘನ ಭಾಗವು ಅತ್ಯಧಿಕ ಭೌತಿಕವಾಗಿದೆ. ಅದು ಮರಣಾನಂತರ ತಕ್ಷಣವೇ ಅವನನ್ನು ಆವರಿಸಿಕೊಳ್ಳುತ್ತದೆ. ಸೂಕ್ಷ್ಮ ಲೋಕದ ಅತ್ಯಧಿಕ ಸಘನ ಭಾಗವು ಅತ್ಯಧಿಕ ಭೌತಿಕವಾಗಿದೆ. ಸೂಕ್ಷ್ಮ ಲೋಕದಲ್ಲಿ ಇರ್ತಕ್ಕಂಥ ಸಘನ ಭಾಗ ಹೆಚ್ಚು ಭೌತಿಕತೆಯಿಂದ ಕೂಡಿದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾರೆ. ಅಂದ್ರೆ ಭೌತಿಕ ಆಸಕ್ತಿ ಇರ್ತಕ್ಕಂತಹ ಜನರೇ ಹೆಚ್ಚು ಇರ್ತಕ್ಕಂತಹ ಒಂದು ವಾತಾವರಣ ಅಲ್ಲಿನೂ ಕೂಡ ಕಂಡು ಬರ್ತದ. ಅದು ಮರಣಾನಂತರ ತಕ್ಷಣವೇ ಅವನನ್ನು ಆವರಿಸಿಕೊಳ್ತದ. ಯಾವ ವ್ಯಕ್ತಿ ಮರಣ ಹೊಂತಾನೋ ಆ ಸಘನ ಭೌತಿಕವಾಗಿರ್ತಕ್ಕಂಥ ಒಂದು ಭಾಗ ಏನದಲ್ಲ ಅದು ಅವನ ಶರೀರವನ್ನ ಆವರಿಸಿಕೊಳ್ತದ. ಇಲ್ಲಿರುವಾಗ ಅವನಿಗೆ ಎಲ್ಲವೂ ಭೂಮಿಯ ಮೇಲೆ ಇರುವಂತೆ ಕಾಣುತ್ತದೆ. ಆ ಸೂಕ್ಷ್ಮ ಲೋಕಕ್ಕೆ ಹೋದಾಗ ಅವನಿಗೆ ಎಲ್ಲವೂ ಭೂಮಿಯ ಮೇಲೆ ಇದ್ದ ಹಾಗೇನೆ ಕಾಣಿಸ್ತದೆ. ಯಾಕಂದ್ರೆ ಅಲ್ಲಿಯೂ ಇಲ್ಲಿ ಇರ್ತಕ್ಕಂಥದ್ದು ಎಲ್ಲವೂ ಅಲ್ಲಿ ಅವನಿಗೆ ಸಿಗ್ತಾ ಇರುತ್ತೆ. ನೀನು ಲಂಡನ್ ನಿವಾಸಿಯಾಗಿದ್ದೆ ಎಂದು ತಿಳಿದುಕೋ, ಆಗ ನೀನು ಮರಣಾನಂತರವೂ ಕೂಡ ಲಂಡನ್ ಛಾಯಾರೂಪವನ್ನು ನೋಡುವ ಸಂಭವವೇ ಹೆಚ್ಚು. ಲಂಡನ್ ನಿವಾಸಿಯಾಗಿದ್ರಿ ಅಂತಂದ್ರೆ ಮರಣದ ನಂತರ ಆ ಲಂಡನ್ ಛಾಯಾರೂಪವನ್ನೇ ನೋಡ್ತಕ್ಕಂಥ ಸಾಧ್ಯತೆ ಇದೆ. ನೀನು ಒಂದ್ ವೇಳೆ ಭಾರತೀಯನಾಗಿದ್ರೆ ಮರಣಾನಂತರ ಅಂತಹ ವಾತಾವರಣದಲ್ಲಿಯೇ ನೀನು ಇರ್ಬೇಕಾಗ್ತದ. ಆರಂಭದಲ್ಲಿ ತಮಗೆ ಪರಿಚಿತವಾದ ಸ್ಥಳಗಳಲ್ಲೇ ಇರ್ಲಿಕ್ಕೆ ಬಯಸ್ತಾರೆ. ಜನರು ಕೂಡ ತಮಗೆ ಪರಿಚಿತರಾದವರೇ ಇದ್ದು ನಿಮ್ಮ ದೊಡ್ಡದಾದ ಮನೆಯಲ್ಲಿ ನಿಮ್ಮ ಮಿತ್ರರು ಬಂದು ಹೋಗುತ್ತಿರಬೇಕೆಂದು ಬಯಸುವವರು ನಗರ ಜೀವನದ ಅನೇಕ ಲಾಭಗಳು ಮುಂತಾದವುಗಳನ್ನ ಅನುಭವಿಸ್ತಾರೆ. ಭೂಮಿಯ ಮೇಲೆ ಯಾವ ರೀತಿಯಾಗಿರ್ತಾರೋ, ಇಲ್ಲಿ ಹೇಗೆ ನಾವು ನಮ್ಮ ಜನರ ಜೊತೆಗೆ ಇರಬೇಕು ಅಂತ ಹೇಳಿ ನಾವು ಇಷ್ಟಪಡ್ತಾ ಇರ್ತೀವಲ್ಲ, ಅದೇ ರೀತಿ ಅಲ್ಲಿಯೂ ಕೂಡ ತಮ್ಮ ಜನರ ಜೊತೆಗೆ ತಮಗೆ ಪರಿಚಿತರಾದವರ ಜೊತೆಗೇನೆ ಒಂದು ದೊಡ್ಡ ಮನೆಯಲ್ಲಿ ಮಿತ್ರರು ಆಗಾಗ ಬರೋದು ಹೋಗೋದು ಮಾಡಬೇಕು ಅಂತಕ್ಕಂಥದ್ದನ್ನ ಬಯಸ್ತಾರೆ. ನಗರದ ಜೀವನದ ಅನೇಕ ಲಾಭಗಳಿವೆ, ಆದ್ರೆ ಯಾವಾಗಲಾದ್ರೊಮ್ಮೆ ಹಳ್ಳಿಗಾಡಿನ ಜೀವನದ ಸೌಂದರ್ಯವನ್ನು ನೋಡಬೇಕು ಎಂದು ನಿಮ್ಮ ಯಾವುದೋ ಒಬ್ಬ ಮಿತ್ರನೇ ನಿಮಗೆ ಒಂದು ದಿನ ನಿಮಗೆ ಹೇಳಬಹುದು. ನಗರ ಜೀವನದ ಎಲ್ಲ ಸೌಲಭ್ಯಗಳು ಅಲ್ಲಿ ಸಿಗ್ತಾವ. ಅದೇ ರೀತಿ ಹಳ್ಳಿಯ ಜೀವನದ ಸವಿಬೇಕು ಅಂತಕ್ಕಂಥವ್ರು ಕೂಡ ಅದರ ಬಗ್ಗೆನೂ ಕೂಡ ತಿಳುವಳಿಕೆಯನ್ನ ಮೂಡಿಸ್ತಾರೆ. ನಗರದ ಜನದಟ್ಟಣೆಯ ಜೀವನ ಹಾಗೂ ಹಳ್ಳಿಯ ಪ್ರಶಾಂತ ಜೀವನದ ನಡುವೆ ಎಷ್ಟೊಂದು ಅಂತರವಿದೆ ಅಂತಕ್ಕಂಥದ್ದು ಅಲ್ಲಿನೂ ಗೊತ್ತಾಗ್ತದೆ. ನಗರದಲ್ಲಿ ಹೆಚ್ಚು ಜನದಟ್ಟಣೆ ಇರ್ತಕ್ಕಂಥದ್ದು, ಅಲ್ಲಿಯ ಜೀವನಕ್ಕೂ ಮತ್ತು ಹಳ್ಳಿಯಲ್ಲಿರ್ತಕ್ಕಂಥ ಜೀವನಕ್ಕೂ ಬಹಳಷ್ಟು ಅಂತರ ಇರ್ತದ. ಲಕ್ಷಾಂತರ ಜನರ ಹಾಗೂ ಕೆಲವೇ ಬೆರಳೆಣಿಕೆಯ ಜನರ ಓಡಾಟಕ್ಕೆ ಬಹಳ ಅಂತರವಿರ್ತದ. ಇದು ಎರಡನೆಯ ಹಂತ. ಹಳ್ಳಿಯ ಸಾಮಾನ್ಯ ಜೀವನವನ್ನು ಬದುಕಿದರೂ ಇಲ್ಲಿ ಪರಿವಾರಗಳು ಪರಸ್ಪರ ಜೊತೆಯಾಗಿ ಸುಖ ಶಾಂತಿಯಿಂದ ಖುಷಿಯಾಗಿ ಇರ್ತಾವೆ. ಎರಡನೆಯ ಹಂತದಲ್ಲಿ ಹಳ್ಳಿಯ ಸಾಮಾನ್ಯ ಬದುಕನ್ನ ಬದುಕಿದ್ರೂ ಕೂಡ ಅಲ್ಲಿ ಪರಿವಾರಗಳು ಪರಸ್ಪರ ಜೊತೆಯಾಗಿ ಸುಖ ಶಾಂತಿಯಿಂದ ಖುಷಿಯಾಗಿ ಇರ್ತಾವೆ ಎಂಬುದನ್ನು ನೀನಿಲ್ಲಿ ಕಾಣಬಹುದು ಅಂತ ಹೇಳ್ತಾರೆ. ಈ ವಲಯಗಳಲ್ಲಿ ನಿನಗೆ ಇಷ್ಟವೆನಿಸಿದಷ್ಟು ಸಮಯ ನೀನು ಇರಬಹುದು. ಎಲ್ಲ 7 ವಲಯಗಳಲ್ಲಿ ನಿನಗೆ ಇಷ್ಟವೆನಿಸಿದಷ್ಟು ಸಮಯ ನೀನು ಇರಬಹುದು. ಭೂಮಿಗೆ ತೀರಾ ಹತ್ತಿರವಾದ ಜನನಿಬಿಡ ಭಾಗದಲ್ಲಿ ತುಂಬಾ ಅಸಂಸ್ಕೃತ ಹಾಗೂ ಭೌತಿಕ ದೃಷ್ಟಿಕೋನದ ವ್ಯಕ್ತಿಯು ಅತ್ಯಂತ ಸಂತುಷ್ಟನಾಗಿ ಇರ್ತಾನೆ. ಭೂಮಿಗೆ ತೀರಾ ಹತ್ತಿರವಾಗಿರ್ತಕ್ಕಂಥ ಜನನಿಬಿಡವಾಗಿರ್ತಕ್ಕಂತಹ ಭಾಗದಲ್ಲಿ ಅಸಂಸ್ಕೃತನಾಗಿರ್ತಕ್ಕಂತಹ ವ್ಯಕ್ತಿ, ಹೆಚ್ಚು ವಿಕಾಸವಾಗದೇ ಇರ್ತಕ್ಕಂಥ ವ್ಯಕ್ತಿ ಮತ್ತು ಭೌತಿಕ ದೃಷ್ಟಿಕೋನದಿಂದ ಬದುಕನ್ನ ಸಾಗಿಸ್ತಕ್ಕಂಥ ವ್ಯಕ್ತಿ ಅತ್ಯಂತ ಸಂತುಷ್ಟನಾಗಿ ಇರ್ತಾನೆ. ಇಲ್ಲಿ ಅವನಿಗೆ ಮೊದಲಿನಂತೆಯೇ ಜೀವನದ ಆಸಕ್ತಿಗಳು ಇರುವುದು ಮತ್ತು ಇಲ್ಲಿ ಒಂದು ನಿಶ್ಚಿತ ಸಮಯದವರೆಗೆ ಅವನಿಗಿರ್ತಾನೆ. ಅಲ್ಲಿರೋ ತನಕನೂ ಮೊದಲಿನಂತೆಯೇ ಎಲ್ಲ ಆಸಕ್ತಿಗಳು ಅವನಿಗೆ ಇರ್ತಾವೆ, ಅವುಗಳನ್ನೇ ಮಾಡ್ತಾ ಅದರಲ್ಲಿನೇ ಸಂತೋಷ ಪಡ್ತಾ ಇರ್ತಾನೆ. ಆದ್ರೆ ಇಲ್ಲಿಯೂ ಕೂಡ ಒಂದು ನಿಶ್ಚಿತ ಅವಧಿಯವರೆಗೆ ಇಂತಿಷ್ಟು ದಿವಸ ಮಾತ್ರ ಇರ್ಲಿಕ್ಕೆ ಅಲ್ಲಿ ಅವಕಾಶ ಇರ್ತದ. ಈ ವಲಯದಲ್ಲಿ ಆಧ್ಯಾತ್ಮಿಕ ಹಿನ್ನೆಲೆಯ ಯಾವುದೇ ವಿಕಸಿತ ವ್ಯಕ್ತಿಯು ಹೆಚ್ಚು ಸಮಯದವರೆಗೆ ಇರಲು ಬಯಸುವುದಿಲ್ಲ. ಇಂಥ ವಲಯಗಳಲ್ಲಿ ಹೆಚ್ಚು ಭೌತಿಕವಾಗಿರ್ತಕ್ಕಂಥ, ಹೆಚ್ಚು ಜನನಿಬಿಡವಾಗಿರ್ತಕ್ಕಂಥ, ಭೂಮಿಗೆ ಸಮೀಪ ಇರ್ತಕ್ಕಂಥ ಈ ಭೌತಿಕ ವಲಯದ ಎಲ್ಲ ಸೌಲಭ್ಯಗಳು ಸಿಗ್ತಕ್ಕಂಥ ಒಂದು ಪ್ರದೇಶ ಏನದಲ್ಲ, ಅಲ್ಲಿ ಹೆಚ್ಚು ಆಧ್ಯಾತ್ಮಿಕ ವಿಕಾಸ ಹೊಂದಿರತಕ್ಕಂಥ ವ್ಯಕ್ತಿ, ಆಧ್ಯಾತ್ಮಿಕ ಹಿನ್ನೆಲೆ ಇರ್ತಕ್ಕಂಥ ವ್ಯಕ್ತಿ ಹೆಚ್ಚು ಸಮಯದವರೆಗೆ ಇರ್ಲಿಕ್ಕೆ ಬಯಸೋದಿಲ್ಲ. ತನ್ನ ದೋಷಗಳನ್ನು ತಿಳಿದುಕೊಂಡು ಪ್ರಾಯಶ್ಚಿತ್ತ ಮಾಡಿಕೊಂಡು ಭಾವಿ ಚಾರಿತ್ರ್ಯವನ್ನು ನಿರ್ಧಾರ ಮಾಡಿಕೊಳ್ಳುವುದಕ್ಕೋಸ್ಕರ ಒಳ್ಳೆಯ ಕೆಟ್ಟ ಪರಿಣಾಮಗಳನ್ನು ನೋಡಿ ತಿಳಿದುಕೊಳ್ಳಲು ಅವಶ್ಯಕವಾದಷ್ಟು ಸಮಯದವರೆಗೆ ಮಾತ್ರ ಅವನು ಇಲ್ಲಿ ಇರ್ತಾನೆ. ಎಲ್ಲಿಯವರೆಗೆ ಇರ್ತಾನೆ ಅಂತಂದ್ರೆ ತನ್ನ ಪ್ರಾಯಶ್ಚಿತ್ತ ಲೋಕದಲ್ಲಿ ತನ್ನ ದೋಷಗಳು ಏನಿವೆ, ತನ್ನ ಸೋಲುಗಳು ಏನಿವೆ, ತನ್ನ ಸಮಸ್ಯೆಗಳು ಏನಿವೆ ಅಂತಕ್ಕಂಥದನ್ನ ತಿಳ್ಕೊಂಡು ಅಲ್ಲಿ ಕಲಿಬೇಕಾಗಿರ್ತಕ್ಕಂಥ ಪಾಠವನ್ನ ಕಲಿತು ಅಲ್ಲಿಯವರೆಗೆ ಅಲ್ಲಿ ಕೆಟ್ಟ ಒಳ್ಳೆಯ ಪರಿಣಾಮಗಳನ್ನ ನೋಡಿ ತಿಳಿದುಕೊಂಡು ಅವಶ್ಯಕವಾದಷ್ಟು ಸಮಯ ಮಾತ್ರ ಅವನಲ್ಲಿ ಇರ್ತಾನೆ. ತನ್ನ ಕಳೆದ ಜೀವನದೊಂದಿಗೆ ಸಾಮ್ಯವಿರುವ ಸ್ಥಳಗಳಲ್ಲಿ ಅವನು ಇರಲು ಬಯಸುವುದಿಲ್ಲ.
ಇದಕ್ಕಿಂತ ಹೆಚ್ಚು ರೋಚಕ ಹಾಗೂ ಲಾಭದಾಯಕ ಅನುಭವಗಳನ್ನು ಇತರ ವಲಯಗಳಲ್ಲಿ ಅವನು ಹೊಂದಬಲ್ಲನು. ತನಗೆ ಹೆಚ್ಚು ಸಾಮ್ಯ ಇರ್ತಕ್ಕಂಥ, ಮೊದಲಿನ ಬದುಕಿಗೆ ಸಾಮ್ಯವಿರ್ತಕ್ಕಂಥ ಸ್ಥಳಗಳಲ್ಲಿ ಅವನು ಹೆಚ್ಚಿರ್ಲಿಕ್ಕೆ ಇಷ್ಟಪಡೋದಿಲ್ಲ. ಅದಕ್ಕಿಂತ ಹೆಚ್ಚು ರೋಚಕವಾಗಿರ್ತಕ್ಕಂಥ, ಲಾಭದಾಯಕವಾಗಿರ್ತಕ್ಕಂಥ ಅನುಭವಗಳನ್ನ ಹೊಂದಲಿಕ್ಕೆ ಅವನು ಇಷ್ಟಪಡ್ತಾ ಇರ್ತಾನೆ. ಅವು ಇವುಗಳಿಗಿಂತ ಉನ್ನತ ಮಟ್ಟದವುಗಳಾಗಿದ್ದು ಕಡಿಮೆ ದಟ್ಟಣೆಯುಳ್ಳವುಗಳಾಗಿವೆ ಎಂಬುದನ್ನು ಅವನು ಬಲ್ಲನು. ತತ್ಪರಿಣಾಮವಾಗಿ ತನ್ನ ವಾಸ್ತವಿಕ ಸ್ಥಿತಿಯೊಂದಿಗೆ ಅಲ್ಲಿಯ ಪರಿಸ್ಥಿತಿಗಳು ಹೊಂದಿಕೊಳ್ಳುವಲ್ಲಿ ವಾಸ ಮಾಡಬಯಸುತ್ತಾನೆ. ಇದು ಮೂರನೆಯ ವಲಯದಲ್ಲಿ ಆಗಬಹುದು. ಇದು ಎಲ್ಲಿ ಆಗತ್ತೆ? ಮೂರನೆಯ ವಲಯದಲ್ಲಿ ಅಂತಂದ್ರೆ ಹೆಚ್ಚು ಮೊದಲ ಎರಡು ವಲಯಗಳಿಗಿಂತಲೂ ಹೆಚ್ಚು ವಿಕಸಿತವಾಗಿರ್ತಕ್ಕಂಥ ಒಂದು ವಲಯ ಇದು ಇರ್ತದ. ಅಲ್ಲಿ ಆತ ಸಂಗೀತಜ್ಞರು, ಕಲಾಕಾರರು, ವಿಜ್ಞಾನಿಗಳು ಮುಂತಾದ ಸೃಜನಶೀಲ ಜನರಿರುವಂತಹ ಭಾಗಗಳಲ್ಲಿ ಹೋಗಲು ತಯಾರಾಗ್ತಾನೆ. ಮೂರನೇ ವಲಯದಲ್ಲಿ ಎಂಥ ಜನರಿರ್ತಾರೆ ಅಂತಾರೆ? ಸಾಮಾನ್ಯವಾಗಿ ಸಂಗೀತಗಾರರು, ಕಲಾಕಾರರು, ವಿಜ್ಞಾನಿಗಳು ಮುಂತಾದ ವಿಶಿಷ್ಟ ಕಲೆಗಳನ್ನ, ವಿಶಿಷ್ಟ ಅಭಿರುಚಿಗಳನ್ನ, ವಿಶಿಷ್ಟ ಹವ್ಯಾಸಗಳನ್ನ ಹೊಂದಿರತಕ್ಕಂಥ ಜನರು ಇರ್ತಾರೆ. ಅಂಥ ಜನರು ಇರ್ತಕ್ಕಂಥ ಒಂದು ಪ್ರದೇಶಕ್ಕೆ ಹೋಗ್ಲಿಕ್ಕೆ ಅವನು ಸಿದ್ಧನಾಗ್ತಾನೆ. ಅಥವಾ ನಾಲ್ಕನೆಯ ವಲಯದಲ್ಲಿ ತನಗಿಂತ ಬಹಳಷ್ಟು ಇರುವ ಅದರೊಂದಿಗೆ ಜಾಗತಿಕ ಸಮಸ್ಯೆಗಳ ಕುರಿತು ಚರ್ಚಿಸಬಲ್ಲಂತಹ ಜನರೊಂದಿಗೆ ಜೀವಿಸ ಬಯಸ್ತಾನೆ. ನಾಲ್ಕನೇ ಹಂತದಲ್ಲಿ ಇದಕ್ಕಿಂತ ಹೆಚ್ಚಿನ ಬುದ್ಧಿಜೀವಿಗಳು, ಎಲ್ಲ ಜಾಗತಿಕ ಮಟ್ಟದ ಸಮಸ್ಯೆಗಳಿಗೆ ಏನವ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ, ವಾದ ವಿವಾದಗಳು ನಡೀತಕ್ಕಂಥ ಒಂದು ಸ್ಥಳ ಅದಿರ್ತದ. ಅಲ್ಲಿ ಹೋಗಿ ಅಲ್ಲಿ ಇನ್ನೂ ಆ ಚರ್ಚೆಗಳಲ್ಲಿ ಭಾಗವಹಿಸಿ ಇನ್ನೂ ಅಧಿಕವಾಗಿರ್ತಕ್ಕಂಥ ಒಂದು ನಾಲೆಜ್ ಅನ್ನ, ಜ್ಞಾನವನ್ನ ಪಡೆಯ ಬಯಸ್ತಾನೆ ಅಂತ ಹೇಳ್ತಾನೆ. ಮನುಷ್ಯನ ಸೂಕ್ಷ್ಮ ಶರೀರವು ಈ ಹಂತದವರೆಗೆ ತಲುಪಿದಾಗ, ಮನುಷ್ಯನ ಸೂಕ್ಷ್ಮ ಶರೀರವು ಎಲ್ಲ ವಲಯಗಳನ್ನ ದಾಟಿ, ಮೂರು ವಲಯಗಳನ್ನ ದಾಟಿ ನಾಲ್ಕನೆಯ ವಲಯ ಬುದ್ಧಿಜೀವಿಗಳು ಇರ್ತಕ್ಕಂಥ ಒಂದು ವಲಯದವರೆಗೇನು ಬರುವವರೆಗೆ ಆ ಹಂತವನ್ನು ತಲುಪಿದಾಗ ಅಲ್ಲಿ ಮಾನವೇತರ ಜೀವನವು ಇದೆ ಎಂಬುದು ಅವನಿಗೆ ತಿಳಿಯುತ್ತದ. ಅದಕ್ಕಿಂತ ಪೂರ್ವದಲ್ಲಿ ತಿಳಿಯೋದಿಲ್ಲ. ಈ ಹಂತಕ್ಕೆ ಬಂದಾಗ ಮಾನವೇತರ ಜೀವನ, ಮಾನವರನ್ನ ಹೊರತುಪಡಿಸಿ ಇತರ ಜೀವಿಗಳು ಕೂಡ ಇವೆ, ಅವರಿಗೂ ಕೂಡ ಜೀವನ ಇದೆ, ಅವರಿಗೂ ಕೂಡ ಆತ್ಮ ಇದೆ, ಅವರ ಕೂಡ ಆತ್ಮ ವಿಕಾಸಕ್ಕೆ ಅನುಗುಣವಾಗಿ ಯಾವ್ಯಾವ ಹಂತಗಳಲ್ಲಿ, ಯಾವ್ಯಾವ ಸ್ಥಿತಿಯಲ್ಲಿ ಅವರು ಬರ್ತಾರೆ ಅಂತಕ್ಕಂಥದ್ದನ್ನ ಅವನು ತಿಳ್ಕೊತಾನೆ. ಮನುಷ್ಯನಿಗಿಂತ ಭಿನ್ನವಾಗಿರುವಂತಹ ಜೀವನಗಳ ಕುರಿತು ತಿಳುವಳಿಕೆ ಇರಬೇಕಾದುದು ಮಹತ್ವಪೂರ್ಣವಾದದ್ದು. ಮನುಷ್ಯರಿಗಿಂತಲೂ ಭಿನ್ನವಾಗಿರ್ತಕ್ಕಂತಹ ಜೀವನಗಳ ಕುರಿತು ತಿಳುವಳಿಕೆಯನ್ನ ಪಡ್ಕೊಳ್ತಕ್ಕಂಥದ್ದು ಬಹಳಷ್ಟು ಮುಖ್ಯವಾಗಿರ್ತದ. ಬೇರೆ ಅನುಭವಗಳನ್ನ ಹೊಂದುವ ಮೊದಲು ನಾನು ಈಗ ನಿನಗೆ ಇವುಗಳ ಕುರಿತು ಹೇಳಲು ಬಯಸುತ್ತೇನೆ ಅಂತ ಹೇಳಿ ಭಾರತೀಯ ಗುರುಗಳು ಪೀಟರ್ ರಶ್ಲೋ ಅವ್ರಿಗೆ ಹೇಳ್ತಾರೆ. ಈ ಮಾನವೇತರ ಜೀವನ ಯಾವ ರೀತಿಯಾಗಿರ್ತದ? ಈ ಅಸ್ತಿತ್ವವು ದೇವ ಅಥವಾ ದೇವದೂತ ಸಾಮ್ರಾಜ್ಯ ಎಂದು ಕರೆಯಲ್ಪಡುತ್ತದೆ. ಮಾನವೇತರ ಜೀವನ ಅಂತಾರೆ ದೇವಥ ಅಥವಾ ದೇವದೂತರು, ಏಂಜಲ್ ಕಿಂಗ್ಡಮ್ ಅಂತ ಹೇಳಿ ನಾವು ಕರಿತೀವಲ್ಲ, ದೇವದೂತರ ಸಾಮ್ರಾಜ್ಯ ಎಂದು ಕರೆಯಲ್ಪಡುವ ಒಂದು ಸಮಾನಾಂತರ ವಿಕಾಸವನ್ನು ಒಳಗೊಂಡಿದೆ. ಒಂದು ಈ ಸ್ತರಕ್ಕೆ ಸಮಾನಾಂತರವಾಗಿರ್ತಕ್ಕಂಥ ಒಂದು ವಿಕಾಸವನ್ನು ಒಳಗೊಂಡಿರ್ತಕ್ಕಂಥದ್ದು. ಪ್ರಾಣಿಗಳಿಂದ ನಾವು ಕ್ರಮೇಣ ವಿಕಾಸಗೊಳ್ಳುತ್ತಾ ಮನುಷ್ಯರಾಗಿದ್ದೇವೆ. ಪ್ರಾಣಿಗಳಿಂದ ನಾವು ಕ್ರಮೇಣ ವಿಕಾಸ ಆಗ್ತಾ ಮನುಷ್ಯ ಜನ್ಮಕ್ಕೆ ಬಂದಿದ್ದೇವೆ. ಮನುಕುಲವು ವಿಕಾಸವಾಗುವ ರೀತಿಯಲ್ಲಿಯೇ ಅವರು ಕೂಡ ವಿಕಾಸಗೊಳ್ಳುತ್ತಾರೆ. ಮನುಕುಲ ಯಾವ ರೀತಿ ವಿಕಾಸ ಆಗ್ತದಲ್ಲ, ಅದೇ ರೀತಿ ಇಲ್ಲಿ ಈ ದೇವ ಅಥವಾ ಏಂಜಲ್ ಕಿಂಗ್ಡಮ್, ದೇವದೂತ ಸಾಮ್ರಾಜ್ಯ ಅಂತೀವಲ್ಲ, ಅವು ಕೂಡ ವಿಕಾಸ ಹೊಂತ ಹೋಗ್ತವೆ. ಈ ಜೀವಿಗಳು ಮೊದಲು ಏನಿರ್ತಾರೆ ಅಂತಂದ್ರೆ ಕ್ರಿಮಿ ಕೀಟ, ನಂತರ ಮೀನು ಅಥವಾ ಪಕ್ಷಿಗಳಾಗಿ ವಿಕಾಸಗೊಳ್ಳುತ್ತಾ ಮೊದಲು ಮೂಲ ತತ್ವ, ನಂತರ ಪ್ರಕೃತಿ ಆತ್ಮಗಳು, ಆಮೇಲೆ ದೇವ ಅಥವಾ ದೇವದೂತ ಆಗುತ್ತವೆ. ನೋಡ್ರಿ, ಕ್ರಿಮಿ ಕೀಟ, ನಂತರ ಮೀನು ಅಥವಾ ಪಕ್ಷಿಗಳಾಗಿ ವಿಕಾಸಗೊಳ್ತಾ ಹೋಗ್ತಾರೆ. ಮೊದಲು ಮೂಲ ತತ್ವ, ನಂತರ ಪ್ರಕೃತಿ ಆತ್ಮಗಳು, ಮೊದಲು ಎಲಿಮೆಂಟಲ್ಸ್ ಆಗ್ತವೆ, ಆಮೇಲೆ ನೇಚರ್ ಸ್ಪಿರಿಟ್ ಗಳಾಗಿ ಅವು ಪರಿವರ್ತನೆ ಹೊಂದ್ತವೆ, ಆಮೇಲೆ ದೇವರಾಗ್ತಾರೆ ಅಥವಾ ದೇವದೂತರಾಗಿ ಪರಿವರ್ತನೆ ಆಗ್ತಾರೆ. ಒಂದು ಪಕ್ಷಿ ಅಥವಾ ಮೀನಿಗೆ ತನ್ನ ಪ್ರಗತಿಯ ಮುಂದಿನ ಹಂತಕ್ಕೆ ವಿಕಾಸಗೊಳ್ಳುವ ಸಮಯ ಬಂದಾಗ ಅದು ಭೌತಿಕ ಜಗತ್ತಿನಲ್ಲಿಯ ತಮ್ಮ ಲಕ್ಷಣಕ್ಕೆ ಅನುಗುಣವಾಗಿ ಮೂಲ ತತ್ವ ಅಥವಾ ಪ್ರಕೃತಿ ಆತ್ಮವಾಗಿ ರೂಪುಗೊಳ್ಳುತ್ತದೆ. ಒಂದು ಪಕ್ಷಿ ಅಥವಾ ಮೀನು ತನ್ನ
ಪ್ರಗತಿಯ ಮುಂದಿನ ಹಂತಕ್ಕೆ, ಮುಂದಿನ ವಿಕಾಸಗೊಳ್ಳುವ ಒಂದು ಸಮಯ ಬಂತು ಅಂತಂದ್ರೆ ಅದು ಭೌತಿಕ ಜಗತ್ತಿನಲ್ಲಿ ತನ್ನ ಲಕ್ಷಣಕ್ಕೆ ಅನುಗುಣವಾಗಿ ಮೊದಲು ಮೂಲ ತತ್ವ ಅಥವಾ ಪ್ರಕೃತಿ ಆತ್ಮವಾಗಿ ರೂಪುಗೊಳ್ತದ. ನಂತರ ಅದು ದೇವ ಅಥವಾ ದೇವದೂತರಾಗಿ ಪರಿವರ್ತನೆ ಆಗ್ತದ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಮೊದಲು ಸೂಕ್ಷ್ಮ ಯಾತ್ರೆಯಲ್ಲಿ ನಿನ್ನನ್ನು ಸಮುದ್ರದ ಕೆಳಗೆ ಕರೆದುಕೊಂಡು ಹೋದಾಗ ಸಮುದ್ರದ ತಳದಲ್ಲಿರುವ ಕೆಲವೊಂದು ಮೂಲ ತತ್ವಗಳನ್ನು ನಾನು ನಿನಗೆ ತೋರಿಸಿದ್ದುದು ನೆನಪಿದೆಯೇ ಅಂತ ಕೇಳ್ತಾರೆ. ಆ ಸಮುದ್ರದ ಮೇಲೆ ಹಾರಾಡ್ತಾ ಬರುವಾಗ ಸಮುದ್ರದ ನೀರಿನ ಆಳದಲ್ಲಿ ಏನಿದೆ ಅನ್ನೋದನ್ನ ನೋಡ್ಲಿಕ್ಕೆ ನೀನು ಇಚ್ಛೆ ಪಡ್ತೀಯಾ ಅಂತ ಹೇಳಿ ಕೇಳಿ ಅವನನ್ನ ಕೆಳಗಡೆ ಕರ್ಕೊಂಡು ಹೋಗಿರ್ತಾರೆ. ಆ ಆಳದಲ್ಲಿ ಮಾನವರು ತಲುಪಲು ಮಾನವರ ಅಂದ್ರೆ ಅತ್ಯಂತ ಆಳದಲ್ಲಿ ಕೆಲವೊಂದು ಜೀವಿಗಳು ಅಲ್ಲಿ ಇರ್ತಾವೆ. ಅಲ್ಲಿ ಏನಿರ್ತದ ಅತ್ಯಂತ ಸುಂದರವಾಗಿರ್ತಕ್ಕಂತಹ ಉದ್ಯಾನವನದ ಹಾಗೆ ಇರುತ್ತೆ. ಆ ಕಡೆ ಈ ಕಡೆ ಗವಿಗಳಿರ್ತಾವೆ. ಆ ಗವಿಗಳೆಲ್ಲ ಈ ಮೂಲ ತತ್ವಗಳಿಂದ ಕೂಡಿರ್ತಾವು ಅಂತಕ್ಕಂಥ ಸಂಗತಿಯನ್ನ ನಾವು ಈ ಮೊದಲಿನ ಕ್ಲಾಸ್ ನಲ್ಲಿ ನೋಡಿದೀವಿ. ಸೊ ಅಲ್ಲಿ ಕರ್ಕೊಂಡು ಹೋಗಿರೋದು ನಿನಗೆ ನೆನಪಿದೆಯೇ ಅಂತಕ್ಕಂಥ ಮಾತನ್ನ ಇಲ್ಲಿ ಕೇಳ್ತಾರೆ. ಮೂಲ ರೂಪದಲ್ಲಿ ಅವು ಮೀನುಗಳಾಗಿದ್ದವು. ಮೂಲ ರೂಪದಲ್ಲಿ ಅವು ಏನಾಗಿರ್ತಾವು? ಮೀನುಗಳಾಗಿರ್ತಾವು. ನಾಯಿ, ಬೆಕ್ಕು ಹಾಗೂ ಕುದುರೆ ಮುಂತಾದ ಪಶುಗಳು ತಮ್ಮ ಪಶು ರೂಪದಿಂದ ವಿಕಾಸ ಹೊಂದಿದ ಮೇಲೆ ಅಷ್ಟೊಂದು ತಿಳುವಳಿಕೆ ಇಲ್ಲದಂತಹ ಮನುಷ್ಯನ ರೂಪದಲ್ಲಿ ಪರಿವರ್ತಿತವಾಗುವಂತೆಯೇ ಯಾವ ರೀತಿ ನಾಯಿ, ಬೆಕ್ಕು, ಕುದುರೆ ಮುಂತಾದವುಗಳು ತಮ್ಮ ಆತ್ಮದ ವಿಕಾಸದ ಹಂತದಲ್ಲಿ ಮಾನವನ ರೂಪವನ್ನ ತಗೋತಾವು. ಪ್ರಾರಂಭದಲ್ಲಿ ಹೆಚ್ಚು ವಿಕಸಿತವಾಗದ ಮಾನವನ ರೂಪದಲ್ಲಿ ಬರ್ತಾವೆ. ನಂತರ ವಿಕಸಿತವಾಗಿರ್ತಕ್ಕಂಥ ಮಾನವನ ರೂಪವನ್ನ ತೆಗೆದುಕೊಳ್ತಾವು. ಅದೇ ರೀತಿಯಲ್ಲಿ ಪೂರ್ಣತ್ವವನ್ನ ಹೊಂದುವ ತಮ್ಮ ಗುರಿಯತ್ತ ಮುಂದುವರಿಯುತ್ತಾ ತಮ್ಮ ವಿಕಾಸ ಯಾತ್ರೆಯಲ್ಲಿ ಅವು ಮೀನಿನ ತತ್ವದ ರೂಪದಲ್ಲಿ ಪರಿವರ್ತನೆ ಆಗ್ತಾವು. ಸೊ ಅದೇ ರೀತಿ ಇಲ್ಲಿ ವಿಕಾಸ ಯಾತ್ರದಲ್ಲಿ ಅವು ಮೀನಿನ ತತ್ವದ ರೂಪದಲ್ಲಿ ಪರಿವರ್ತಿತವಾಗಿದ್ದವು. ಉದಾಹರಣೆಗೆ ಪಕ್ಷಿಗಳು ಪ್ರಕೃತಿ ಆತ್ಮವಾಗಿ ಪರಿವರ್ತಿತವಾಗುತ್ತವೆ. ಪಕ್ಷಿಗಳು ಪ್ರಕೃತಿ ಆತ್ಮವಾಗಿ ವಿಕಾಸದ ಹಂತದಲ್ಲಿ ಪಕ್ಷಿಗಳು ಮೊದಲು ಪ್ರಕೃತಿ ಆತ್ಮವಾಗಿ ಪರಿವರ್ತನೆ ಆಗ್ತಾವಂತೆ. ಒಮ್ಮೊಮ್ಮೆ ಅವುಗಳಿಗೆ ಯಕ್ಷ, ಯಕ್ಷಿಣಿ, ಗಂಧರ್ವ ಅಥವಾ ವನದೇವತೆ ಎಂದು ಕರೆಯುತ್ತಾರೆ. ಅವ್ರಿಗೆ ಈ ಫೇರಿ ಅಂತ ಹೇಳಿ ಕರೀತಾರೆ ನೋಡ್ರಿ. ಯಕ್ಷ, ಯಕ್ಷಿಣಿ, ಗಂಧರ್ವ ಅಥವಾ ವನದೇವತೆ ಅಂತ ಹೇಳಿ ಕರೀತಾರೆ. ಆಮೇಲೆ ಮೂಲ ತತ್ವ ಮತ್ತು ಪ್ರಕೃತಿ ಆತ್ಮಗಳು ಇವೆರಡು ಬಹಳಷ್ಟು ಜನ್ಮಗಳ ನಂತರ ಮೂಲ ತತ್ವದ ಜನ್ಮವನ್ನ ಸಾಕಷ್ಟು ತೆಗೆದುಕೊಂಡು ನಂತರ ಪ್ರಕೃತಿ ಆತ್ಮಗಳಾಗಿ ಬಹಳಷ್ಟು ಜನ್ಮವನ್ನು ತೆಗೆದುಕೊಂಡ ನಂತರ ಅವ್ರು ಏನಾಗ್ತಾರೆ? ದೇವ ಅಥವಾ ದೇವದೂತ ಎಂದು ಕರೆಯುವ ಸ್ಥಿತಿಯನ್ನ ತಲುಪ್ತಾವೆ ಅಂತ ಹೇಳಿ ಹೇಳ್ತಾರೆ. ವಿಕಾಸದ ಎರಡೂ ಹಂತಗಳಲ್ಲಿ ಬಹಳ ಅಂತರವಿದೆ. ಮೀನು ಅಥವಾ ಪಕ್ಷಿಗಳು ಪ್ರಗತಿ ಹೊಂದಿದ ಮೇಲೆ ಮೂಲ ತತ್ವ ಅಥವಾ ಪ್ರಕೃತಿ ಆತ್ಮದ ಸ್ಥಿತಿಯನ್ನು ತಲುಪಿದ ಮೇಲೆ ಅವು ಭೌತಿಕ ಜಗತ್ತನ್ನು ಬಿಟ್ಟು ಸೂಕ್ಷ್ಮ ಲೋಕದಲ್ಲಿ ಇರತೊಡಗುತ್ತಾವು. ವಿಕಾಸದ ಎರಡೂ ಹಂತಗಳಲ್ಲಿ ಬಹಳಷ್ಟು ಅಂತರ ಇದೆ ಅಂತಕ್ಕಂಥದನ್ನ ಹೇಳ್ತಾರೆ. ಮೀನು ಅಥವಾ ಪಕ್ಷಿಗಳು ಪ್ರಗತಿ ಹೊಂದಿದ ಮೇಲೆ ಮೂಲ ತತ್ವ ಮೂಲ ತತ್ವದ ಒಂದು ಸ್ಥಿತಿಯನ್ನ ತಲುಪ್ತಾವು. ನಂತರ ಆ ಪ್ರಕೃತಿ ಆತ್ಮದ ಸ್ಥಿತಿಯನ್ನ ತಲುಪಿದ ಮೇಲೆ ಅವು ಭೌತಿಕ ಜಗತ್ತನ್ನ ಬಿಟ್ಟು ಸೂಕ್ಷ್ಮ ಲೋಕದಲ್ಲಿ ಇರ್ಲಿಕ್ಕೆ ತೊಡಗ್ತಾವು. ನಿಮ್ನ ಶ್ರೇಣಿಯ ಮೂಲ ತತ್ವ ಅಥವಾ ಸಣ್ಣ ಅವಿಕಸಿತ ಪ್ರಕೃತಿ ಆತ್ಮಗಳನ್ನು ಬಿಟ್ಟು ಉಳಿದೆಲ್ಲವೂ ಸೂಕ್ಷ್ಮ ಲೋಕದ 3ನೇ ಹಂತದ ಕೆಳಗೆ ಅವು ಇರುವುದೇ ಇಲ್ಲ. ಅಂದ್ರೆ ಇವು ಉನ್ನತ ಹಂತದಲ್ಲಿರ್ತಾವ. 3ನೇ ಹಂತದಲ್ಲಿನೇ ಯಾವ ರೀತಿ ಅದಕ್ಕಿಂತ ಕೆಳಗಿನ ಹಂತದಲ್ಲಿ ಮಾನವರು ಇರ್ತಾರಲ್ಲ ಆ ರೀತಿ ಇವು ಇರೋದಿಲ್ಲ. ಉನ್ನತ ಹಂತದಲ್ಲಿನೇ ಅವ್ರು ಇರ್ಲಿಕ್ಕೆ ಶುರು ಮಾಡ್ತಾರೆ. 3ನೇ ಹಂತದ ಕೆಳಗೆ ಅವು ಇರುವುದೇ ಇಲ್ಲ. ಅದರಿಂದ ಮನುಷ್ಯರು ಇವುಗಳ ಬಗೆಗೆ ಅಷ್ಟೊಂದು ಕಡಿಮೆ ತಿಳಿದುಕೊಂಡಿದ್ದಾರೆ. ಅದರಿಂದ ಇವುಗಳ ಬಗ್ಗೆ ಮನುಷ್ಯರಿಗೆ ಹೆಚ್ಚಿನ ತಿಳುವಳಿಕೆ ಇರುವುದಿಲ್ಲ. ಈ ಪಕ್ಷಿಗಳು, ಮೀನುಗಳು ಮುಂದೆ ದೇವದೂತರಾಗ್ತಾರೆ, ಯಕ್ಷಿಣಿಯರಾಗ್ತಾರೆ, ಗಂಧರ್ವರಾಗ್ತಾರೆ, ವನದೇವತೆ ಆಗ್ತಾರೆ ಅಂತಕ್ಕಂಥ ಸಂಗತಿಗಳು ನಮಗೆ ಗೊತ್ತಿಲ್ಲ. ಯಾಕಂತಂದ್ರೆ ಅವುಗಳ ಸಂಪರ್ಕ ನಮ್ಗೆ ಬರುವುದಿಲ್ಲ. ಅವುಗಳೊಂದಿಗೆ ಇವರ ಸಂಪರ್ಕವೇ ಏರ್ಪಡುವುದಿಲ್ಲ. ಧ್ಯಾನದ ಮೂಲಕ ಅವುಗಳ ಸಂಪರ್ಕ ಯಾವಾಗ ಆಗ್ತದೆ? ಧ್ಯಾನದ ಮೂಲಕ ದಿವ್ಯ ದೃಷ್ಟಿಯನ್ನು ಜಾಗೃತಗೊಳಿಸಿಕೊಂಡವರು ಅಥವಾ 3ನೇ ಕಣ್ಣನ್ನು ಕ್ರಿಯಾಶೀಲಗೊಳಿಸಿಕೊಂಡವರು ಇವುಗಳನ್ನು ಭೌತಿಕ ಜಗತ್ತಿನಲ್ಲಿನೂ ನೋಡಬಲ್ಲರು. ಇಂಥ ಜೀವಿಗಳನ್ನ ಅಂದ್ರೆ ಪ್ರಕೃತಿ ಆತ್ಮಗಳನ್ನ, ಮೂಲ ಆತ್ಮಗಳನ್ನ ಅಥವಾ ಯಕ್ಷಿಣಿ ರೂಪದಲ್ಲಿ, ಗಂಧರ್ವರ ರೂಪದಲ್ಲಿ, ವನದೇವತೆಯ ರೂಪದಲ್ಲಿ ಯಾರು ನೋಡ್ತಾರೆ ಅಂತಂದ್ರೆ ಧ್ಯಾನದ ಮೂಲಕ ದಿವ್ಯ ದೃಷ್ಟಿಯನ್ನ ಪಡೆದುಕೊಂಡಿರ್ತಕ್ಕಂತಹ ಧ್ಯಾನಿಗಳು, 3ನೇ ಕಣ್ಣನ್ನ ಕ್ರಿಯಾಶೀಲಗೊಳಿಸಿಕೊಂಡಿರ್ತಕ್ಕಂತಹ ಧ್ಯಾನಿಗಳು ಇವುಗಳನ್ನ ಭೌತಿಕ ಜಗತ್ತಿನಲ್ಲಿಯೂ ಕೂಡ ನೋಡಬಲ್ಲರು. ಏಕೆಂದ್ರೆ ಸೂಕ್ಷ್ಮದರ್ಶಿಗೆ ಚೇತನದಲ್ಲಿ ಸೂಕ್ಷ್ಮ ಜಗತ್ತು ಮತ್ತು ಭೌತಿಕ ಜಗತ್ತಿನಲ್ಲಿ ಯಾವುದೇ ಗೋಡೆ ಇರುವುದಿಲ್ಲ. ಸೂಕ್ಷ್ಮ ದೃಷ್ಟಿ ಇರ್ತಕ್ಕಂತಹ ವ್ಯಕ್ತಿಗೆ ಈ ಸೂಕ್ಷ್ಮ ಜಗತ್ತು ಮತ್ತು ಭೌತಿಕ ಜಗತ್ತಿನ ನಡುವೆ ಯಾವುದೇ ಒಂದು ಅಂತರ, ಯಾವುದೇ ಒಂದು ಗೋಡೆ, ಅಡ್ಡ ಗೋಡೆ ಇರುವುದಿಲ್ಲ. ನಾನು ಹೇಳಿದಂತೆ
ಒಬ್ಬ ಸಾಧಾರಣ ಮನುಷ್ಯನಿಗೆ ಇಂಥ ಜ್ಞಾನ ಇಲ್ಲವಾದ್ದರಿಂದ ಅವನು ಇಂಥ ತತ್ವಗಳ ಅಸ್ತಿತ್ವಕ್ಕೆ ಸಂಬಂಧಿಸಿದ ಕಥೆಗಳಲ್ಲಿ ವಿಶ್ವಾಸವಿಡದೆ ಅವುಗಳನ್ನು ಗೇಲಿ ಮಾಡಿ ಗಾಳಿಗೆ ತೂರಿ ಬಿಡುತ್ತಾನೆ. ಒಬ್ಬ ಸಾಮಾನ್ಯ ವ್ಯಕ್ತಿಗಳಿಗೆ ಇದರ ಜ್ಞಾನ ಇಲ್ಲದೆ ಹೋಗಿರೋದ್ರಿಂದ ಇವುಗಳನ್ನ ಕಥೆಗಳಲ್ಲಿ ಅಲ್ಲಿ ಇಲ್ಲಿ ಕೇಳಿದ್ರೂ ಕೂಡ ಅವುಗಳಲ್ಲಿ ವಿಶ್ವಾಸ ಇಡದೇನೆ ಗೇಲಿ ಮಾಡಿ ಅವುಗಳನ್ನೆಲ್ಲ ಗಾಳಿಗೆ ತೂರಿ ಬಿಡ್ತಾನೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಸೊ ಇಷ್ಟು ಇವತ್ತಿನ ಸ್ವಾಧ್ಯಾಯಕ್ಕೆ ನಾವು ಸ್ವಾಧ್ಯಾಯವನ್ನ ಮುಗಿಸೋಣ ಮಾಸ್ಟರ್ಸ್. ಧ್ಯಾನಕ್ಕೆ ಸಮಯ ಆಗ್ತಾ ಇದೆ. ಎಲ್ಲರೂ ಧ್ಯಾನಕ್ಕೆ ಸಿದ್ಧರಾಗಿ ಇದುವರೆಗೆ ನನ್ನ ಸ್ವಾಧ್ಯಾಯವನ್ನ ಆಲಿಸಿದ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನ ಅರ್ಪಿಸುತ್ತಾ ದಯವಿಟ್ಟು ಎಲ್ಲರೂ ಧ್ಯಾನಕ್ಕೆ ಸಿದ್ಧರಾಗಿ ಯಾವುದಾದ್ರೂ ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಚೇರ್ ಮೇಲೆ ಕುಳಿತಿದ್ರೆ ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ರಿ. ಕೈ ಬೆರಳುಗಳನ್ನ ಒಂದ್ರೊಳಗೊಂದು ಸೇರಿಸ್ಕೊಳ್ರಿ. ಕಣ್ಣುಗಳನ್ನ ನಿಧಾನವಾಗಿ ಮುಚ್ಚಿ ಮುಖದ ಮೇಲೆ ಮಂದಹಾಸವಿರಲಿ. ದೇಹದ ಯಾವ ಭಾಗದಲ್ಲಿಯೂ ಬಿಗಿತ ಬೇಡ. ರಿಲ್ಯಾಕ್ಸ್ 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 ಪ್ಲೀಸ್. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೇತನ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರಿ ಬಾಬಾ ಅವರನ್ನ ನನ್ನ ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವಂದರ್ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಗಳಿಗೆ, ಪಿರಮಿಡ್ ಮಾಸ್ಟರ್ಸ್ ಗಳಿಗೆ ವಂದಿಸುತ್ತ, ಸೀತಾ ಮಾತೆ, ಯಶೋಧರಾ ಮಾತೆ, ವಸುಂಧರ ಮಾತೆಯರಿಗೆ ವಂದಿಸುತ್ತ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತ ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ಅವರೆಲ್ಲರನ್ನು ನಮ್ಮ ಈ ಧ್ಯಾನಕ್ಕೆ ಆತ್ಮಪೂರ್ವಕವಾಗಿ ಆಹ್ವಾನಿಸೋಣ. ಅವರೆಲ್ಲರೂ ಜ್ಯೋತಿ ಸ್ವರೂಪದಲ್ಲಿ ಬಂದು ನಮ್ಮ ಜೊತೆಗೆ ಕುಳಿತು ಧ್ಯಾನಿಸುತ್ತಿದ್ದಾರೆ ಎಂದು ಭಾವಿಸಿಕೊಳ್ಳುತ್ತಾ ನಾವಿಂದಿನ ಧ್ಯಾನವನ್ನ ಆರಂಭಿಸೋಣ ಮಾಸ್ಟರ್ಸ್. ಕೇವಲ ಸಹಜ ಶ್ವಾಸದ ಮೇಲೆ ಗಮನ. ಪ್ರಕೃತಿ ಸಹಜವಾದ ಉಸಿರಾಟವಿರಲಿ ಮಾಸ್ಟರ್ಸ್. ಒಳ ಹೋಗುವ ಉಸಿರು, ಹೊರಬರುವ ಉಸಿರನ್ನು ನಿರಂತರವಾಗಿ ಏಕಧಾರೆಯಾಗಿ ಗಮನಿಸಿ ಮಾಸ್ಟರ್ಸ್. ನಮ್ಮ ಉಸಿರನ್ನು ಒಳಗೆ ತೆಗೆದುಕೊಂಡಾಗ ತಂಪು ಅನುಭವ, ಹೊರಗೆ ಬಿಟ್ಟಾಗ ಬಿಸಿ ಅನುಭವವಾಗುತ್ತೆ. ಆ ತಂಪು ಬಿಸಿಗಳನ್ನ ಅನುಭವಿಸಿ ಮಾಸ್ಟರ್ಸ್. ಯಾವ ಆಲೋಚನೆಗಳು ಬೇಡ. ಆಲೋಚನೆಗಳು ಬಂದರೆ ಅವುಗಳನ್ನ ಬದಿಗೆ ಸರಿಸಿ ಮತ್ತೆ ಉಸಿರಿನ ಮೇಲೆ ನಿಮ್ಮ ಗಮನವನ್ನ ಕೇಂದ್ರೀಕರಿಸಿ ಮಾಸ್ಟರ್ಸ್. ಯಾವಾಗ ನಿಮ್ಮ ಗಮನ ಸಂಪೂರ್ಣವಾಗಿ ನಿಮ್ಮ ಉಸಿರಾಟದ ಮೇಲೆ ಇರುತ್ತದೆಯೋ ಆಗ ನಿಮ್ಮ ಆಲೋಚನೆಗಳು ಶೂನ್ಯವಾಗುತ್ತವೆ, ಮನಸ್ಸು ಶಾಂತವಾಗುತ್ತದೆ, ಧ್ಯಾನ ಸಿದ್ಧಿಸುತ್ತದೆ. ನಮ್ಮ ಉಚ್ಛ್ವಾಸ ನಿಶ್ವಾಸದ ಮಧ್ಯದ ಬಿಂದು, ಅದುವೇ ಧ್ಯಾನ ಬಿಂದು, ಅದುವೇ ಅದುವೇ ಶೂನ್ಯ ಬಿಂದು, ಅದುವೇ ನಮ್ಮ ಒಳ ಜಗತ್ತಿನ ಆಂತರಿಕ ಜಗತ್ತಿನ ಕೀಲಿಕೈ. ಅಲ್ಲಿ ಒಂದು ಕ್ಷಣ ನಿಲ್ಲುವ ಅಭ್ಯಾಸ ಮಾಡಿ ಮಾಸ್ಟರ್ಸ್. ನಿಮಗಾಗಿ ನಿಮ್ಮ ಆಂತರಿಕ ಜಗತ್ತು ತೆರೆದುಕೊಳ್ಳುತ್ತದೆ.
ಆಲಿಸಿ ಆಲಿಸಿ ಸೂಕ್ಷ್ಮ ನಾದಗಳನ್ನು, ಸೂಕ್ಷ್ಮ ಸ್ವರಗಳನ್ನು ಆಲಿಸಿ. ದಿನದ 24 ಗಂಟೆ ಸಂಗೀತ ಸೇವೆ ಗೈಯುವ ಜೀರುಂಡೆಗಳ ನಾದವನ್ನು ಆಲಿಸಿ, ಘಂಟಾ ನಾದವನ್ನು ಆಲಿಸಿ, ಓಂಕಾರ ನಾದವನ್ನು ಆಲಿಸಿ. ನೀವೆಷ್ಟು ಸೂಕ್ಷ್ಮಗಳನ್ನು ಆಲಿಸಲು ಸಮರ್ಥರಾಗುತ್ತೀರೋ ಅಷ್ಟು ನಿಮ್ಮ ಆಂತರಿಕ ಆಗುಹೋಗುಗಳು, ನಿಮ್ಮ ಸೂಕ್ಷ್ಮ ಲೋಕದ ಆಗುಹೋಗುಗಳು, ಮೇಲು ಲೋಕದ ಆಗುಹೋಗುಗಳು ನಿಮ್ಮ ಗಮನಕ್ಕೆ ಸ್ಪಷ್ಟವಾಗಿ ಗೋಚರಿಸುತ್ತವೆ ಮಾಸ್ಟರ್ಸ್. ನಾನು ದೇಹವಲ್ಲ, ನಾನು ಆತ್ಮಸ್ವರೂಪಿ. ನನ್ನ ಉಸಿರೇ ನನ್ನ ಗುರು. ಉಸಿರೆಂಬ ಗುರುವಿನ ಸಹಾಯದಿಂದ ನನ್ನ ಗಮ್ಯದೆಡೆಗೆ, ಅಂತಿಮ ಗುರಿಯೆಡೆಗೆ ನನ್ನ ಪಯಣ ನಿರಂತರವಾಗಿ ಸಾಗಿದೆ ಮಾಸ್ಟರ್ಸ್. ಧ್ಯಾನ ಆಳವಾಗ್ತಾ ಇದೆ, ಉಸಿರು ನಿಧಾನವಾಗ್ತಾ ಇದೆ. ಉಸಿರು ನಿಧಾನವಾಗುತ್ತಾ ನಿಧಾನವಾಗುತ್ತಾ ಚಿಕ್ಕದಾಗುತ್ತಾ ಭ್ರೂ ಮಧ್ಯದಲ್ಲಿ ಸ್ಥಿರಗೊಳ್ತಾ ಇದೆ ಮಾಸ್ಟರ್ಸ್. ಅಲ್ಲಿ ನಮ್ಮ ಆಜ್ಞಾ ಚಕ್ರ ಜಾಗೃತ ಆಗ್ತಾ ಇದೆ. ಹಲವು ಬಣ್ಣಗಳು, ಹಲವು ದೃಶ್ಯಗಳು ನಿಮಗಾಗಿ ತೆರೆದುಕೊಳ್ಳುತ್ತವೆ ಮಾಸ್ಟರ್ಸ್. ಏನು ಕಾಣುತ್ತದೆಯೋ ಅದನ್ನು ಗಮನವಿಟ್ಟು ನೋಡಿ. ಆಳವಾದ ಧ್ಯಾನದ ಹಾಲ್ಗಡಲಿನಲ್ಲಿ ನಿಮ್ಮನ್ನು ನೀವು ಮುಳುಗಿಸಿ ಮಾಸ್ಟರ್ಸ್. ಆಲಿಸಿ, ಅನುಭವಿಸಿ, ಆನಂದಿಸಿ, ಆಹ್ಲಾದಿಸಿ.
ಕೊನೆಯ 5 ನಿಮಿಷಗಳು ಮಾಸ್ಟರ್ಸ್. ಕೊನೆಯ 2 ನಿಮಿಷಗಳು ಮಾಸ್ಟರ್ಸ್. ಕೊನೆಯ 1 ನಿಮಿಷ. Thirty seconds. Ten seconds. Five, four, three, two, 1, 0. ನಿಧಾನವಾಗಿ ನಿಮ್ಮ ಕೈ ಬೆರಳುಗಳನ್ನ ಬಿಡಿಸ್ಕೊಂಡು ಕಣ್ಣುಗಳ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್. 5 seconds. 5, 4, 3, 2, 1, 0.
ನಿಧಾನವಾಗಿ ನಿಮ್ಮ ಕಣ್ಣುಗಳ ಮೇಲಿನ ಕೈಗಳನ್ನ ತೆಗೀರಿ. ಕಣ್ಣುಗಳನ್ನು ನಿಧಾನವಾಗಿ ಓಪನ್ ಮಾಡಿ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ನಮ್ಮ ಧ್ಯಾನಕ್ಕೆ ಶಕ್ತಿಯನ್ನ ನೀಡಿ ನಮ್ಮೊಂದಿಗೆ ಕುಳಿತು ಧ್ಯಾನ ಮಾಡಿದ ಎಲ್ಲ ಮಾಸ್ಟರ್ಸ್ಗಳಿಗೆ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನ ಅರ್ಪಿಸುತ್ತಾ, ನನ್ನೊಂದಿಗೆ ಧ್ಯಾನಿಸಿದ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ಹಲೋ, ಯಾರಾದ್ರೂ ಏನಾದ್ರು ಶೇರ್ ಮಾಡ್ಕೊಡ್ರಿ. ಅಧ್ಯಾಯ ಅದ್ಭುತವಾಗಿತ್ತು ಮೇಡಮ್. ಚೆನ್ನಾಗಿತ್ರಿ ಮೇಡಮ್. ಓಕೆ. ಧ್ಯಾನ ಕೂಡ ತುಂಬಾ ಕಷ್ಟ ಅನಿಸ್ತದ. ಸ್ವಲ್ಪ ಸೂಕ್ಷ್ಮ ಲೋಕದ್ದು ಆತ್ಮ ಲೋಕದ್ದು ಅವು ಗಾಂಧಾರಿದ್ದು ಮೇಡಮ್. ಹೇಳ್ರಿ ಮೇಡಮ್. ಗಂಧಾರ ಅವು ಇವ್ದು ಮೇಡಮ್. ಅದೇ ಸ್ವಲ್ಪ ತಿಳ್ಕೊಲಿಕ್ಕೆ ಇನ್ನು ಕಷ್ಟನೇ ಅನಿಸ್ತಾವ ಕೆಲವೊಂದು ಟಾಪಿಕ್ ಅದ್ರಾಗಿನು. ಅದೇ ಪಕ್ಷಿ, ಮೀನು ಅವು ಅದೇ ಅವೆಲ್ಲ ನೋಡ್ರಿ ದೇವಲೋಕಕ್ಕೆ ಹೋಗ್ತಾವ ಅವೆಲ್ಲ. ಗಾಂಧಾರ ಹಿಂಗೇನೇನೋ ಅಂದ್ರಲ್ಲ, ಗಂಧರ್ವ, ಫೇರಿ ಅಂತಾರ ನೋಡ್ರಿ ಮೇಡಮ್. ಫೇರಿ, ಏಂಜಲ್ಸ್ ಅವೆಲ್ಲ. ಯಕ್ಷಣಿಯ ರೂಪದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಇರ್ತಾರಂತ್ರಿ ಸಹಾಯಕ. ಮನುಷ್ಯರಿಗೆ ಸಹಾಯಕ ಆಗಿ ಯಾವಾಗ್ಲೂ ಇರ್ತಾರಂತ. ಅವ್ರಿಗೆ ಕೇಳ್ಕೋಬೇಕಂತ ನಾವು. ಕೇಳಿದ್ರೆ ಮಾತ್ರ ಅವ್ರು ಸಹಾಯ ಮಾಡ್ಲಿಕ್ಕೆ ಯಾವಾಗ್ಲೂ ರೆಡಿ ಇರ್ತಾರಂತ. ಕೇಳ್ಬೇಕಂತ ಅಷ್ಟೇ. ರವಿಶಂಕರ್ ಗುರುಜಿನೂ ಒಮ್ಮೆ ಹೇಳಿದ್ರು 5 ತರದ್ದು ಆತ್ಮಗಳು ಇರ್ತಾವಂತ್ರಿ. ಅದೇ ಇದು ಎಲ್ಲ ಯಾವಾಗ ಗೊತ್ತಾಗ್ತಂದ್ರೆ ನಾವು ಈ ಎಲ್ಲಾ ಸ್ತರಗಳನ್ನ ದಾಟಿ ಮೇಲ್ ಹೋದಾಗ. ಭೂಮಿ ಮೇಲೆ ಇರೋದರ ಬಿಡ್ರಿ, ಅದಾದ್ಮೇಲೆ ದೇಹ ಬಿಟ್ಟ ಮೇಲೆ ಸೂಕ್ಷ್ಮ ಲೋಕದಲ್ಲಿನೂ 3-4 ಹಂತಗಳನ್ನ ದಾಟಿ ಹೋದಾಗ ಇವರ ಪರಿಚಯ ಆಗ್ತಂತ. ಈ ಆತ್ಮಕ ಪರಿಚಯ. ಹೌದು ಹೌದು ಹೌದು. ಬಹಳ ಚಂದ. ಮತ್ತೆ ಯಾರು ಶೇರ್ ಮಾಡ್ಕೊತಾರ ಮಾಡ್ಲಿ. ಓಕೆ, ಥ್ಯಾಂಕ್ ಯು. ಮತ್ತೆ ಯಾರು ಶೇರ್ ಮಾಡ್ಕೋತೀರಿ? ವಿಜಯಲಕ್ಷ್ಮಿ ಮೇಡಮ್ ಹೇಳ್ರಿ. ನನಗೂನು ಸ್ವಲ್ಪ ಡೌಟ್ ಬಂದಿದ್ದಲ್ಲೇ. ಮೀನು, ಗಿಳಿ ಏನೇನೋ ಹೇಳಿದ್ರಲ್ಲ, ಅದು ಕಾನ್ಸೆಪ್ಟ್ ಪಕ್ಷಿಗಳು ಅರ್ಥ ಆಗ್ಲಿಲ್ಲ. ಈಗ ನಾಯಿ, ಬೆಕ್ಕು, ಕುದುರೆ ಇವೆಲ್ಲ ಮಾನವ ರೂಪ ತಗೋತಾವ್ರಿ. ಈ ಜಲಚರ ಪ್ರಾಣಿಗಳೇನಿರ್ತಾವಲ್ರಿ, ಮೀನು, ಅದು ಸ್ಪೆಷಲಿ ಮೀನು, ಆಮೇಲೆ ಈ ಪಕ್ಷಿಗಳೆಲ್ಲ, ಕ್ರಿಮಿ, ಕೀಟ ಇವೆಲ್ಲನು ಒಮ್ಮೆ ಅವುಗಳ ಆತ್ಮ ವಿಕಾಸ ಆದ ಹಾಗೆ ದೇವಲೋಕಕ್ಕೆ ಹೋಗ್ತಾವಂತಾವ್. ದೇವದೂತರಾಗ್ತಾರ. ದೇವತೆಗಳು, ಯಕ್ಷಿಣಿ ಅವರವರ ವಿಕಾಸದ ಹಂತ ತಲುಪಿದ ನಂತರ ಆ ರೂಪದೊಳಗ್ ಬರ್ತಾರಂತವ್ರು. ಅವ್ರ ಮೇಲೆ ಲೋಕದೊಳಗ ಇರ್ತಾರಂತ್ರಿ. ನಾವ್ ಅನ್ಕೋತೀವಿ ಕ್ರಿಮಿ ಕೀಟ ಏನಪ್ಪಾ ಅನ್ಕೋತೀವಿ, ಅವೇ ನಮ್ಕೆನ ಎತ್ರಕ್ ಹೋಗ್ಬಿಡ್ತಾವಲ್ರಿ. ಹೋಗ್ತಾವ್ರಿ ಮೇಡಮ್. ಎಷ್ಟು ಧ್ಯಾನದೊಳಗ ಎಷ್ಟೋ ಮಂದಿ ಎಕ್ಸ್ಪೀರಿಯನ್ಸ್ ಒಳಗ್ ಹೇಳ್ತಾರ್ರಿ. ಅವ್ರ ಧ್ಯಾನದೊಳಗ ಎಷ್ಟು ಈ ಜೇನು ಹುಳಗಳು, ಇರುಬಿಗಳು, ಇವೆಲ್ಲಾನು ಅವಕ್ಕೇನೋ ನೀವು ಇದು ಮಾಡ್ಬೇಡ್ರಿ, ಅವ್ ಓಡಿಸ್ಬೇಡ್ರಿ, ಸಾಯಿಸ್ಬೇಡ್ರಿ ಅಂತ ಹೇಳ್ತಾರ. ಹಂಗೆ ಬಿಟ್ರೆ ಹಂಗೆ ಹೋಗ್ಬಿಡ್ತಾವ. ನೀವ್ ಹೋಗ್ಬಿಡ್ರಿ ಅಂತ ಹೇಳಿದ್ರೆ ಹೋಗ್ಬಿಡ್ತಾವಂತ. ಅಷ್ಟು ಇದು ಅದಾವ ಅಂತ ಹೇಳ್ತಾರ. ಅವು ಮಾನವ ಇದಕ್ ಬರದೇ ಇಲ್ರಿ, ಅವು ದೇವಲೋಕಕ್ಕೆ ಹೋಗ್ತಾವಂತ್ರಿ. ಚೆನ್ನಾಗಲ್ರಿ. ನಾವ್ ಕ್ರಿಮಿ ಕೀಟ ಎಂತ ಜನ್ಮ ಅಂತೀವಿ, ಅವ್ ಪೂರಾ ನೇರಕ್ಕೆ ಇದಕ್ಕೆ ಹೋಗ್ತಾವಲ್ರಿ. ಆಮೇಲೆ ಹೋಗ್ತಾವ ನೋಡ್ರಿ. ಮೀನುಗಳು, ನಾಗಕನ್ಯೆ, ನಾಗದೇವತೆ, ಮೀನುಗಳು ಲೋಕಕ್ಕೆ ಬಹಳ ಸಮೀಪವಾದಂತ ಜೀವಿಗಳು ಮೇಡಮ್. ಅದೇ ಈಗ ಎಲ್ಲಿ ಟೆಂಪಲ್ಗಳಲ್ಲೆಲ್ಲ ಜಲಚರ ಪ್ರಾಣಿಗಳದನ್ನೇ ಇದು ಇರ್ತಾವ ನೋಡ್ರಿ. ಕೆಲವೊಂದ್ ಕಡೆ ಹೋದಲ್ಲೆಲ್ಲ. ಅವೆಲ್ಲ ಈ ಧ್ಯಾನಿಗಳಿಗೆ ಆ ಥರ್ಡ್ ಐ ಆಕ್ಟಿವೇಟ್ ಆಯ್ತು ಅಂತಂದ್ರೆ ಅವೆಲ್ಲ ಅಲ್ಲಲ್ಲಿ ಬಂದಿ ಗಾರ್ಡನ್, ಅವೆಲ್ಲ ಪಕ್ಷಿಗಳು ಬಂದಿದ್ದು, ಅವೆಲ್ಲ ಈವನ್ ಬಟರ್ಫ್ಲೈಸ್ ಗಳಂತ ಅವರ ರೂಪನೇ ಅಂತ ಹೇಳ್ತಾರ್ರಿ ಅವ್ರು. ಬಟರ್ಫ್ಲೈಸ್ ಎಲ್ಲ ನನ್ಗ ಇವತ್ತೊಂದ್ ಬಟರ್ಫ್ಲೈ ಹಾರಾಡ್ಕೋತ ಬಂದು ಒಂಥರ ಬ್ಲೂ ಕಲರ್, ರೆಡ್, ಬ್ಲಾಕ್ ಕಲರ್, ಅಲ್ಲಲ್ಲೇ ಕಲರ್ಸ್ ಚೇಂಜ್ ಆಯ್ತು. ಒಂದೇ ಇತ್ತು, ಅದೇ ಕಲರ್ಸ್ ಚೇಂಜ್ ಆಯ್ತು. ಏನ್ ಧ್ಯಾನದೊಳಗ್ರಿ? ಧ್ಯಾನದೊಳಗ್. ಆಮೇಲೆ ಇವತ್ ಸ್ವಾಧ್ಯಾಯ ಅದೇ ತುಂಬಾ ಚೆನ್ನಾಗಿತ್ತು. ತುಂಬಾ ಅದ್ಭುತಪ್ಪ. ಅಲ್ಲ, ಇವಾಗ ಸಾವಿಗೆ ಹೆದರಿಕೆನೇ ಇಲ್ಲ ಅಂತ. ಹೆದರಿಕೆನೇ ಇಲ್ಲ. ಅಷ್ಟು ಇದು ಅನಿಸ್ತದ. ಫ್ರೆಂಡ್ಲಿ ಲೋಕ ಅನ್ಸತ್ತೆ ಈಗ. ಮೇನು ನಾವೆಲ್ಲ ಒಟ್ಟಿಗೆ ಇರ್ತೀವಿ, ಅದು ಖುಷಿ ಇದೆ.
ಆಮೇಲೆ ಇವತ್ತು ನನ್ನ ಮೆಡಿಟೇಷನ್ ಅಲ್ಲಿ ಒಬ್ಬ ವ್ಯಕ್ತಿ ಕಾಣಿಸಿದ್ರು. ಹಾ, ಬೆಳಕಂದ್ರೆ ಹ್ಮ್ ಬೆಳಕು ಕಣ್ ತೆಗಿಯಕ್ಕೆ ಆಗ್ಲಿಲ್ಲ, ಕಣ್ ತೆಗಿಯಕ್ ಆಗ್ಲಾರ್ದಷ್ಟು ಅದ್ ಯಾರು ಅಂತ ಗೊತ್ತಾಗ್ಲಿಲ್ಲ. ಗೊತ್ತಾಗ್ಲಿಲ್ರಿ. ಹ್ಮ್ ಇನ್ನೊಂದ್ಸಲ ಕೂತಾಗ ನೋಡ್ರಿ ಮೇಡಮ್, ಯಾರು ಅಂತ ಹೇಳಿ ಕೇಳ್ರಿ, ಬಂದ್ ಇದ್ ಮಾಡ್ಕೊಂಡು ಪ್ರಶ್ನೆ ಹಾಕೊಂಡು ಪುಣ್ಯಾತ್ಮ. ನಿಮ್ಗೆ ಗೊತ್ತಾಗ್ತದೆ. ಓಕೆ 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 ಮೇಡಮ್, ಥ್ಯಾಂಕ್ ಯು Thank you. ವೆರಿ ಮಚ್. ಮೇಡಮ್, ಮಾಡಲ್ಲ? ನೀವ್ ಇನ್ನೊಂದ್ ಕಡೆ ಎಲ್ಲೋ ಹೇಳ್ತಿರಲ್ಲ ಇದನ್ನ, ಅದು ಯಾವ ಚಾನಲ್ ಅಲ್ಲಿ ಹೇಳ್ತೀರಾ? ಅದು ಜಾಯ್ನ್ ಅಖಂಡ ಆಗ್ಬೋದು ಕರ್ನಾಟಕ ಅಲ್ಲ, ಸ್ವರ್ಣ ಅದೇನು ಸುಭಾಷ ಸ್ವರ್ಣ ಚಾನಲ್, ಅದು ಕಳಿಸ್ತೀನಿ ಮೇಡಮ್, ಲಿಂಕ್ ಕಳಿಸ್ತೀನಿ ಅನ್ನಕತ್ತೀನಿ, ನಾನು ಮರಿಲಿಕತ್ತೀನಿ. ಕಳಿಸ್ತೀನಿ. ಹೌದು, ಕಳಿಸ್ರಿ. ಯಾಕಂದ್ರೆ ನಮ್ಗೆ ಇಲ್ಲ ಕೆಲವೊಂದ್ ಮಿಸ್ ಆಗಿದ್ದು ಅಲ್ಲಿ ಮತ್ ಕೇಳ್ಬೋದಲ್ಲ ನಾವು. ಕೇಳ್ಬೋದು. ಓಕೆ ಓಕೆ, ಸ್ವಲ್ಪ ಹಿಂದಿದ್ದೆ ಕೇಳ್ತೀನಿ. ಕಳಿಸ್ತೀನಿ, ನಾಳೆ ಕಳಿಸ್ತೀನಿ. ಓಕೆ 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 ಮೇಡಮ್. ಓಕೆ, ಥ್ಯಾಂಕ್ ಯು. ಮತ್ತೆ ಆಗೋಣ ಇನ್ನಷ್ಟು ಧ್ಯಾನ ಸ್ವಾಧ್ಯಾಯ ಜೊತೆಗೆ. ನಮಸ್ಕಾರಗಳು. ಥ್ಯಾಂಕ್ ಯು ಎವ್ರಿಬಡಿ. ಥ್ಯಾಂಕ್ ಯು. ಮುಗಿಸೋಣ್ರಿ? ಓಕೆ, ಥ್ಯಾಂಕ್ ಯು ಮೇಡಮ್. ಓಕೆ. ಇನ್ನ ಉಂಡಿಲ್ಲ ಬಂಗಾರಿ, ಉಂಡಿ ತಗೊಂಡಿ ಕೊಟ್ನಾ? ಆಯ್ತು. ನಡಿ ಧ್ಯಾನ ಮಾಡಮ್, ನಡಿ. ಮಮ್ಮಿಗೆ ಪಾಲ ಕೊಡ್ತೀನಿ. ಒಂದಿನ ಹೊರಗೆ ವಾಕಿಂಗ್ ಮಾಡ್ಬೇಕಾದ್ರೆ ಬರ್ತೀನಿ ನಡಿ, ನಾನು ಬರ್ತೀನಿ. ಎಲ್ಲರಿಗೂ ಅರ್ಥ ಆಗತ್ತೆ ಚಂದ. ಎರಡೆರಡು ಸಲ ಹೇಳ್ತೀನಿ, ಒಂದೊಂದ್ಸಲ ಓದಿ ಒಂದೊಂದು ವಾಕ್ಯ ಎರಡು ಸಲ. ಜೆನ್ಸಿ ನಾನು ಫೋನ್ ಮಾಡಂತಲಿಕತ್ತೀನಿ, ನನ್ ಮೊಬೈಲ್ದಾಗ ರೊಕ್ಕನೂ ಇಲ್ಲ, ಚಾರ್ಜಿಂಗ್ ಇಲ್ಲ. ಈಗಲಾಗೈತಿ, ನಿನ್ನ ಚಾರ್ಜಿಂಗ್ ಇದ್ರೂ ಇಲ್ಲ ಎಲ್ಲಿ ಇರ್ತಿದೆ ನಾನು. ಇಲ್ಲ, ಈಗೇ ಒಯ್ದಿದ್ದೆ ನಾ ಆ ಕಡೆ. ನೀವು ಧ್ಯಾನ ಮಾಡೋದು ಹಚ್ಚಿರತ್ತೆ, ಈಗ ನಂದ್ರ ಹಚ್ಚ್ರಿ, ಹಸ್ಲಾಗ್ ಬರ್ತದಿಲ್ಲ. ನಾ ಹಚ್ಕೊಡ್ತೀನಿ. ಯಾಕೆ ನಿದ್ದೆ ಹತ್ತಲಾಗ್ಯದ? ಇನ್ನೇ ಒಂದ್ ನೀರ್ ಸತ್ತಿಲ್ಲಲ್ಲ. ಈಗ ಮಕ್ಕೊಂಡ್ಬಿಡ್ರಿ, ಹಾಲು ಕೊಡೋದು ಬೇರೆ. ಈಗ ಬಿಟ್ಟಿನ್ ಬಾಳ ಅಲ್ಲ, ಡಿಪೆಂಡೆನ್ಸ್ ಬೆಳೆಸ್ಕೊಳ್ಳೋದು.
ಮಾತಾಡ್ತೀರಿ? ಕೊಡ್ಲೆ ಹಚ್ಕೊಡ್ಲೆ? ಏನೋ ಇದು ಮಾಡಿ ಇದು ಶೋಭಾ ಫೋನ್ ಮಾಡ್ಯಾಳ. ಯಾಕೆ ಇನ್ನ ಇದಕ್ಕೆ